ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಅಗ್ನಿವೀರ್ ಪರೀಕ್ಷೆಗೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನ ನಾವು ಈ ಸೆಷನಲ್ಲಿ ತಿಳ್ಕೊಳ್ಳೋಣ, ಸರಿನಾ? ಸೊ ಈ ಸೆಷನಲ್ಲಿ ನಾವು ಆ್ಯಕ್ಚುಲ್ ಆಗಿ ಏನು ನೋಡ್ತಿದ್ವಿ ಅಂತ ಕೇಳಿದ್ರೆ 10 GK ಪ್ರಶ್ನೆಗಳು, ಹಾಗೆ ಅದಕ್ಕೆ ಸಂಬಂಧಿಸಿದಂತಹ 4 ಆಪ್ಷನ್ಗಳಿಗೆ ಪೂರಕ ಮಾಹಿತಿಗಳನ್ನ ತಿಳ್ಕೊಳ್ಳೋಣ, ಸರಿನಾ? ಒಂದು ರೀತಿ ಹೇಳೋದಾದ್ರೆ 360 ಆ್ಯಂಗಲಲ್ಲಿ ನಾವು ಫುಲ್ ಎಲ್ಲ ಒಂದು ಪ್ರಶ್ನೆ ಬಗ್ಗೆ ತಿಳ್ಕೊಳ್ಳೋಣ. ಆ್ಯಂಡ್ ದೆನ್ 10 ನಾವು ಮೆಂಟಲ್ ಅಬಿಲಿಟಿ ಪ್ರಶ್ನೆಗಳನ್ನ, ಮ್ಯಾಥ್ಸ್ ಮತ್ತು ರೀಸನಿಂಗ್ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ, ಸರಿನಾ? ಸೊ ನಿಮಗೆ ಆ್ಯಕ್ಚುಲಾಗಿ ಕ್ಲಾರಿಟಿ ಸಿಗುತ್ತೆ. ಇನ್ನೊಂದು ಏನು ಅಂದರೆ ನಿಮಗೆ ಎಲ್ಲವೂ ಕೂಡ ರಿಪೀಟ್ ಆಗೋ ಚಾನ್ಸಸ್ಸು ಸ್ವಲ್ಪ ಜಾಸ್ತಿ ಇರುತ್ತೆ, ಸರಿನಾ? ಸೊ ಇಷ್ಟು ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ, ಇರುವೆ ಕಡಿತದಲ್ಲಿ ಯಾವ ಆಮ್ಲವಿದೆ ಅಂತ ಕೇಳಿದಾನೆ. ಇವಾಗ ಇರುವೆ ಕಡಿತವೆ ನಮಗೆ, ಓಕೆ? ಯಾವುದು? ಕೆಂಪಿರುವೆ, ಕರಿ ಇರುವೆ, ಕಂಟಿರುವೆ, ಲೈಕ್ ದಟ್. ಸೊ ಆನ್ ಕಡಿತವೆ ನಮಗೆ. ಈ ಇರುವೆಗಳು ಕಡಿದಾಗ ಯಾವ ಒಂದು ಆ್ಯಸಿಡ್ ಬಿಡುಗಡೆ ಆಗುತ್ತೆ ಅಂತ ಕೇಳಿದಾನೆ. ನಮಗೆ ಮಾತ್ರ ಕಡಿತವಾ? ಇಲ್ಲ, ಎಲ್ಲ ಪ್ರಾಣಿಗಳಿಗೂ ಕೂಡ ಈ ಇರುವೆಗಳನ್ನು ಕಚ್ಚುತ್ತೆ, ಸರಿನಾ? ಸೊ ನಾಟ್ ಜಸ್ಟ್ ಹ್ಯೂಮನ್ಸ್. ಸೊ ಪ್ರಾಣಿಗಳದು ಹುಲಿನೇ ಆಗಿರಲಿ, ಸಿಂಹನೇ ಆಗಿರಲಿ, ಅದಕ್ಕೂ ಕೂಡ ಬಿಡೋದಿಲ್ಲ ಯಾವುದು? ಈ ಇರುವೆ, ಸರಿನಾ? ಸೊ ಎಲ್ಲದಕ್ಕೂ ಕೂಡ ಕಡಿತದೆ. ಸೊ ಅದಕ್ಕೆ ಕಡಿದಾಗ ಯಾವ ಒಂದು ಆಮ್ಲ ಬಿಡುಗಡೆ ಆಗುತ್ತೆ, ಯಾವುದೊಂದು ಆ್ಯಸಿಡ್ ಬಿಡುಗಡೆ ಆಗುತ್ತೆ ಅಂತ ಕೇಳಿದಾನೆ. ಸೊ ಆಪ್ಷನ್ ಏನು ಕೊಟ್ಟಿದ್ದಾನೆ? ಟಾರ್ಟರಿಕ್ ಆಮ್ಲ, ಮೆಥನೋಯಿಕ್ ಆಮ್ಲ, ಮತ್ತು ಲ್ಯಾಕ್ಟಿಕ್ ಆಮ್ಲ ಮತ್ತು ಅಸಿಟಿಕ್ ಆಮ್ಲ ಅಂತ ಕೊಟ್ಟಿದ್ದಾನೆ. ಸರ್ ನಾವು ಏನು ಓದಿದ್ದೀವಿ ಇರುವೆ ಕಡಿತದಲ್ಲಿ? ಆಲ್ರೆಡಿ ನೀವು ಕೂಡ ಹೇಳಿದ್ದೀರಾ. ಏನಂತ ಹೇಳಿದ್ದೀರಾ ಅಂದರೆ ಫಾರ್ಮಿಕ್ ಆ್ಯಸಿಡ್ ಅಂತ ಹೇಳಿದ್ದೀರಾ. ಯಾವುದು? ಫಾರ್ಮಿಕ್ ಆ್ಯಸಿಡ್ ಅಂತ ನೀವು ಹೇಳಿದ್ದೀರಾ. ನಾವು ಕೂಡ ಫಾರ್ಮಿಕ್ ಆ್ಯಸಿಡನ್ನೇ ನೆನಪಿಟ್ಕೊಂಡಿದ್ದೀವಿ. ಆಲ್ರೆಡಿ RPF ಎಕ್ಸಾಮಲ್ಲೂ ಕೂಡ ಒಂದು ಸರಿ ಕೇಳಿದ್ದ ಫಾರ್ಮಿಕ್ ಆ್ಯಸಿಡ್ ಅಂತಲೇ ಅಲ್ಲಿ ಟಿಕ್ ಹಾಕಿ ಬಂದಿದ್ದೀವಿ. ಬಟ್ ಇಲ್ಲಿ ಫಾರ್ಮಿಕ್ ಆ್ಯಸಿಡ್ ಅನ್ನೋದು ಆಪ್ಷನ್ನೇ ಕೊಟ್ಟಿಲ್ಲಲ್ಲ. ಹೌದು, ಓಕೆ, ಫಾರ್ಮಿಕ್ ಆ್ಯಸಿಡ್ ಆಪ್ಷನ್ ಕೊಟ್ಟಿಲ್ಲ. ಬಟ್ ಎಲಿಮಿನೇಟ್ ಮಾಡೋಕ್ಕಂತೂ ನಮ್ಗೆ ಗೊತ್ತಿದೆ ಅಲ್ವಾ? ಏನು ಗೊತ್ತಿದೆ ನಮಗೆ? ಇವಾಗ ಹುಣಸೆ ಹಣ್ಣಿನಲ್ಲಿ ಕಂಡುಬರ್ತಕ್ಕಂಥ ಒಂದು ಆಮ್ಲ ಯಾವುದು? ಟಾರ್ಟರಿಕ್ ಆಮ್ಲ ಕಂಡುಬರುತ್ತೆ. ಯಾವುದರಲ್ಲಿ? ಹುಣಸೆ ಹಣ್ಣಿನಲ್ಲಿ, ಹುಂಚಿಕಾಯಿದಲ್ಲಿ, ಸರಿನಾ? ನೀವು ಹುಂಚಿಕಾಯಿ ತಿಂತೀರಾ ಗೊತ್ತಾ? ಸೊ ಇವಾಗೆಲ್ಲ ಟ್ರೆಂಡಿಂಗ್ ನ್ಯೂಸಲ್ಲಿದೆ. ಸಾರಿ, ನ್ಯೂಸಲ್ಲಿ ಮೀನ್ಸ್ ಏನೋ ಇವಾಗ ಬೇಸಿಗೆ ಅಲ್ವಾ? ಸೊ ಅದಕ್ಕೆ ಬೇಸಿಗೆಯಲ್ಲಿ ಹುಂಚಿಕಾಯಿ ಎಲ್ಲ ಸ್ವಲ್ಪ ಇದು ಇರುತ್ತೆ. ಸೊ ತಿನ್ನೋದು, ಅದನ್ನು ಬಡಿಯೋದು ಎಲ್ಲ ವರ್ಕ್ ಇರುತ್ತೆ ಅಲ್ವಾ? ಸೊ ಇದೇ ಬೇಸಿಗೆದಲ್ಲಿ. ಸೊ ಆ ಹುಂಚಿಕಾಯಿದಲ್ಲಿ ಯಾವ ಒಂದು ಆಮ್ಲ ಕಂಡುಬರುತ್ತೆ ಅಂದರೆ ಈ ಟಾರ್ಟರಿಕ್ ಆಮ್ಲ ಕಂಡುಬರುತ್ತೆ. ಮೀನ್ಸ್ ಇರುವೆದಲ್ಲಿ ಟಾರ್ಟರಿಕ್ಕು ಏನು ಸಂಬಂಧ ಹೊಂತಾ ಇಲ್ಲ. ಆ್ಯಂಡ್ ದೆನ್ ಈ ಅಸಿಟಿಕ್ ಆಮ್ಲ ಕಂಡುಬರೋದಲ್ಲಿ ವಿನೇಗರದಲ್ಲಿ. ಈ ವಿನೇಗರ್ ಬರುತ್ತೆ ಗೊತ್ತಾ? ಈ ವಿನೇಗರದಲ್ಲಿ ಕಂಡುಬರೋದು ಯಾವುದು ಅಂದರೆ ನಮಗೆ ಅಸಿಟಿಕ್ ಆ್ಯಸಿಡ್ ಕಂಡುಬರುತ್ತೆ. ಆ್ಯಂಡ್ ದೆನ್ ಹಾಲಿನಲ್ಲಿ ಕಂಡುಬರೋದು ಯಾವುದು? ಹಾಲಿನಲ್ಲಿ ಲ್ಯಾಕ್ಟಿಕ್ ಆಮ್ಲ ಕಂಡುಬರುತ್ತೆ. ಮೀನ್ಸ್ ಹಾಲಿನಲ್ಲಿ, ಮೊಸರಿನಲ್ಲಿ, ತಾಯಿಯ ಎದೆ ಹಾಲಿನಲ್ಲಿ, ಪ್ರಾಣಿಗಳ ಎದೆ ಹಾಲಿನಲ್ಲಿ ಕಂಡುಬರ್ತಕ್ಕಂಥ ಒಂದು ಆಮ್ಲ ಯಾವುದು? ಲ್ಯಾಕ್ಟಿಕ್ ಆಮ್ಲ. ಬಟ್ ಇವಾಗ ಉಳಿದಿರೋದು ಯಾವುದು? ಉಳಿದಿರೋದು ಒಂದೇ ಒಂದು ಮೆಥನೋಯಿಕ್ ಆಮ್ಲ. ಏನು ಅಂತ ನಮ್ಗೆ ಗೊತ್ತಿಲ್ಲ. ಸೊ ಇರುವೆ ಕಡಿದಾಗ ಬಿಡುಗಡೆ ಆಗುವ ಒಂದು ಆಮ್ಲ ಯಾವುದು ಅಂದರೆ ಈ ಮೆಥನೋಯಿಕ್ ಆಮ್ಲ. ಈ ಮೆಥನೋಯಿಕ್ ಆಮ್ಲದ ಬದಲು ನಿಮಗೆ ಫಾರ್ಮಿಕ್ ಆಮ್ಲ ಕೂಡ ಕೊಡಬಹುದು. ಫಾರ್ಮಿಕ್ ಆಮ್ಲವು ಕೂಡ ಕೊಡಬಹುದು ನಿಮಗೆ, ಅಥವಾ ಮೆಥನೋಯಿಕ್ ಆಮ್ಲ ಕೂಡ ಕೊಡಬಹುದು. ಇರುವೆ ಕಡಿತದಲ್ಲಿ ನಿಮಗೆ ಈ ಒಂದು ಯಾವ ಆಮ್ಲ ಬಿಡುಗಡೆ ಆಗುತ್ತೆ ಅಂದರೆ ಈ ಫಾರ್ಮಿಕ್ ಆಮ್ಲ ಅಥವಾ ಮೆಥನೋಯಿಕ್ ಆಮ್ಲ ಅನ್ನೋದು ಬಿಡುಗಡೆ ಆಗುತ್ತೆ, ಸರಿನಾ? ಹೇಗೆ ನೆನ್ಪಿಟ್ಕೊಳ್ಳೋದು? ಇವಾಗ ಫಾರ್ಮ್ ಅಂದರೆ ಹೊಲ, ತೋಟ, ಗದ್ದೆ ಅಲ್ವಾ? ಸೊ ಫಾರ್ಮಲ್ಲಿ ನಿಮಗೆ ಏನು ಇರುವೆಗಳಿರುತ್ತೆ ಅಲ್ಲಿ ಕಚ್ಚುತ್ತೆ. ಸೊ ಅದಕ್ಕೆ ಫಾರ್ಮಿಕ್ ಅಂತ ನೆನ್ಪಿಟ್ಕೊಳ್ಳಿ, ಸರಿನಾ? ಸೊ ಫಾರ್ಮರ್. ಆ್ಯಂಡ್ ದೆನ್ ಈ ಮೆಥನೋಯಿಕ್, ಮೆತ್ತಗೆ ಕಡಿತವೆ ಈ ಇರುವೆಗಳು ಅಂತ ನೆನ್ಪಿಟ್ಕೊಳ್ಳಿ. ಸೊ ಎರಡು ಕೂಡ ನಿಮಗೆ ನೆನ್ಪುಳಿತವೆ. ಏನೋ ಒಂದು ಮಾರ್ಕ್ಸ್ ಫಿಕ್ಸ್ ಬರುತ್ತೆ. ಯಾಕಂದರೆ ಇದ್ರ ಮೇಲೆ ಈ ಆ್ಯಸಿಡ್ ಯಾವ್ದು ಬಿಡುಗಡೆ ಆಗುತ್ತೆ, ಯಾವುದರಲ್ಲಿ ಯಾವ ಆ್ಯಸಿಡ್ ಇರುತ್ತೆ ಅಂತ ಕೇಳ್ತಾನೆ, ಮ್ಯಾಕ್ಸಿಮಮ್ ಕೇಳ್ತಾನೆ. ಈ ಟೊಮೊಟೊದಲ್ಲಿ ಯಾವ ಆ್ಯಸಿಡ್ ಕಂಡುಬರುತ್ತೆ ರೀ? ಟೊಮೊಟೊ ಮತ್ತು ಪಾಲಕ್ ಪಲ್ಲೆಯಲ್ಲಿ ಯಾವ ಒಂದು ಆ್ಯಸಿಡ್ ಕಂಡುಬರುತ್ತೆ? ಅಕ್ಸಲಿಕ್ ಆ್ಯಸಿಡ್ ಕಂಡುಬರುತ್ತೆ, ಓಕೆ? ಅಕ್ಸಲಿಕ್ ಎಂಬ ಆ್ಯಸಿಡ್ ಕಂಡುಬರೋದು ಎಲ್ಲಿ ಅಂದರೆ ನಿಮಗೆ ಈ ಟೊಮೊಟೊ ಮತ್ತು ಪಾಲಕಲ್ಲಿ. ಸೊ ಅದಕ್ಕೆ ಈ ಕಿಡ್ನಿದಲ್ಲಿ ಕಲ್ಲಾಗಿರ್ತಾವೆ ಗೊತ್ತಾ? ಸೊ ಕಿಡ್ನಿದಲ್ಲಿ ಸ್ಟೋನ್ ಆಗಿದ್ದಾಗ, ಕಿಡ್ನಿಯಲ್ಲಿ ಕಲ್ಲಾಗಿದ್ದಾಗ ಅವ್ರಿಗೆ ಏನು ತಿನ್ಬೇಡ ಅಂತ ಹೇಳ್ತಾರೆ? ಟೊಮೆಟೊ ಮತ್ತು ಪಾಲಕ್ ತಿನ್ಬೇಡ ಅಂತ ಹೇಳ್ತಾರೆ. ಯಾಕೆ ತಿನ್ಬೇಡ ಅಂತ ಹೇಳ್ತಾರೆ? ಸೊ ಅದರಲ್ಲಿ ಅಕ್ಸಲಿಕ್ ಅನ್ನುವ ಆ್ಯಸಿಡ್ ಇದೆ. ಸೊ ಅಕ್ಸಲಿಕ್ ಆ್ಯಸಿಡ್ ಏನು ಮಾಡುತ್ತೆ? ಅಕ್ಸಲಿಕ್ಸ್ ಅನ್ನುವ ನಿಮ್ಮ ಸ್ಟೋನ್ಗಳನ್ನು ಫಾರ್ಮೇಷನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೆ ತಿನ್ಬೇಡ್ರಿ ಅಂತ ಹೇಳ್ತಾರೆ. ಬಟ್ ನಮಗೆ ಯಾಕೆ ತಿನ್ಬೇಡ ಅಂತ ಹೇಳಿಲ್ಲ ಅವರು. ಸೊ ಯಾಕೆ ಅಂತ ನಮ್ಗೆ ಹೇಳಿದ್ರೆ ನಾವು ಕಟ್ಟುನಿಟ್ಟಾಗಿ ಪಾಲಿಸ್ತಿದ್ವೇನೋ, ಸರಿನಾ? ನಾವು ಅಂತಲ್ಲ, ಬಟ್ ನಮ್ಮಲ್ಲೇ ಕೆಲವೊಬ್ಬರಿಗೆ ಇರುತ್ತೆ ಅಲ್ವಾ? ಸೊ ಅವ್ರು ಹೇಳ್ತಾ ಇದ್ದೀನಿ. ಸೊ ಕಟ್ಟುನಿಟ್ಟಾಗಿ ಪಾಲಿಸ್ತಾರೇನೋ. ಬಟ್ ಅವ್ರು ಡಾಕ್ಟರ್ ಏನು ಹೇಳ್ತಾರೆ? ಸುಮ್ಮನೆ ಮಾಡಬೇಡ ಅಂತ ಹೇಳ್ತಾರೆ. ಯಾಕೆ ಮಾಡಬೇಡ ಅದನ್ನು ಹೇಳಬೇಕು ಮೊದಲು, ಸರಿನಾ? ಸೊ ಅವಾಗ ಗೊತ್ತಾಗುತ್ತೆ. ಸೊ ಯಾಕಂದರೆ ಅದರಲ್ಲಿ ಆಕ್ಸಲಿಕ್ ಅನ್ನುವ ಒಂದು ಆ್ಯಸಿಡ್ ಕಂಡು ಬರುತ್ತೆ. ಸೊ ಅದಕ್ಕೆ ಈ ಕಿಡ್ನಿ ಸ್ಟೋನ್ ಇರೋರು ಯಾವ ಒಂದು ಪದಾರ್ಥಗಳನ್ನು ತಿನ್ನಬಾರ್ದು ಅಂದರೆ ಒಂದು ಟೊಮೆಟೊ ಹಾಗೆ ಪಾಲಕ್ ಪಲ್ಯವನ್ನು ತಿನ್ನಬಾರ್ದು. ಇದು ಗೊತ್ತಿರಲಿ ನಿಮಗೆ. ಆಕ್ಸಲಿಕ್ ಆ್ಯಸಿಡ್ ಕಂಡು ಬರುತ್ತೆ. ಆ್ಯಂಡ್ ದೆನ್ ಈ ಸೇಬುದಲ್ಲಿ, ಸೇಬು ಅಥವಾ ಆ್ಯಪಲ್ ಅಂತ ಹೇಳ್ತೀರಾ, ಅಥವಾ ಇನ್ನೂ ಮರಾಠಿಯಲ್ಲೆಲ್ಲ ಕೂಡ ಜಾಸ್ತಿ, ಸೊಲಾಪುರ ಕಡೆ ಎಲ್ಲ ಶೇಪ್ ಅಂತ ಕರೀತಾರೆ ಅದಕ್ಕೆ, ಸರಿನಾ? ಸೊ ಆ ಶೇಪ್ ಅಂತ ಹೇಳ್ತೀರಾ. ಸೊ ಆ ಶೇಪ್ಗೆ ಈ ಸೇಬು ಮತ್ತು ಈ ಆ್ಯಪಲಲ್ಲಿ ಯಾವ ಒಂದು ಆಮ್ಲ ಕಂಡುಬರುತ್ತೆ? ಮಾಲಿಕ್ ಆಮ್ಲ ಕಂಡುಬರುತ್ತೆ, ಸರಿನಾ? ಮಾಲಿಕ್ ಅನ್ನುವ ಆಮ್ಲ ಎದರಲ್ಲಿ ಕಂಡುಬರುತ್ತೆ ಅಂದರೆ ಈ ಆ್ಯಪಲಲ್ಲಿ ನಿಮಗೆ ಮಾಲಿಕ್ ಆಮ್ಲ ಕಂಡುಬರುತ್ತೆ, ಸರಿನಾ? ಹಾಗೆ ಗ್ಲುಟಮಿಕ್ ಆಮ್ಲ ಅಂತ ಕಂಡುಬರುತ್ತೆ. ಈ ಗ್ಲುಟಮಿಕ್ಕು, ಜಿ ಫಾರ್ ಗೋಧಿಯಲ್ಲಿ ಕಂಡುಬರ್ತಕ್ಕಂಥ ಆಮ್ಲ ಯಾವುದು ಅಂದರೆ ಈ ಗ್ಲುಟಮಿಕ್ ಆಮ್ಲ ಕಂಡುಬರುತ್ತೆ. ಹಾಗೆ ಈ ಗೋಧಿಗೆ ವೈಜ್ಞಾನಿಕವಾಗಿ ಏನಂತ ಹೆಸರು ಕರೀತಾರೆ? ಗೋಧಿಗೆ ವೈಜ್ಞಾನಿಕವಾಗಿ ಏನು ಕರೀತಾರೆ?
ಇವಾಗ ನನಗೆ ವಾಟ್ ಎವರ್ ನಂದೊಂದು XYZ ಅಂತ ನನ್ನ ಹೆಸರಿದೆ, ಬಟ್ ಇದು ನಮ್ಮ ಮನೆಯವ್ರು ಇಟ್ಟಿರೋದು ಒಂದು ಏನೋ ವಾಟ್ ಎವರ್. ಬಟ್ ಇವಾಗ ನನಗೆ ಆಗಲಿ ನಿಮಗೆ ಆಗಲಿ ಕೂಡ ಒಂದು ಸೈಂಟಿಫಿಕ್ ನೇಮ್ ಇದೆ. ನಮಗೇನಂತ ಕರಿತೀವಿ, ಹೋಮೋಸೋಫಿಯನ್ಸ್ ಅಂತ ಕರಿತೀವ ಅಥವಾ ಇಲ್ವಾ? ಸೊ ಹಾಗೆ ಈ ಗೋಧಿ ಕೂಡ ನಮಗೆ ಗೊತ್ತಾಗಲಿ ಅಂತ ನಾವು ಗೋಧಿ ಅಂತ ಅಂದ್ಕೊಂಡಿದ್ದೀವಿ, ಇಂಗ್ಲೀಷಲ್ಲಿ ವೀಟ್ ಅಂತ ಕರೀತಾರೆ. ಬಟ್ ಆಲ್ ಓವರ್ ಇಡೀ ವರ್ಲ್ಡಲ್ಲೇ ಇದಕ್ಕೆ ಒಂದೇ ಒಂದು ಸೈಂಟಿಫಿಕ್ ನೇಮ್ ಇದೆ. ಯಾವುದದು ಸೈಂಟಿಫಿಕ್ ನೇಮ್ ಅಂದರೆ ಟ್ರಿಟಿಕಮ್ ಅಂತ ಬರುತ್ತೆ, ಸರಿನಾ? ಸೊ ಟ್ರಿಟಿಕಮ್ ಅನ್ನೋದು ಈ ಗೋಧಿಯ ಒಂದು ವೈಜ್ಞಾನಿಕ ಹೆಸರಾಗಿದೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ 22ನೇ ಪ್ರಶ್ನೆ ಏನಿದೆ ಅಂದರೆ, ಬೆಳಕಿನ ವರ್ಣಪಟದಲ್ಲಿ ಎಷ್ಟು ಬಣ್ಣಗಳಿದ್ದಾವೆ ಅಂತ ಕೇಳಿದ್ದಾನೆ. ಬೆಳಕಿನ ವರ್ಣಪಟಲ, ಇವಾಗ ಒಂದು ವರ್ಣಪಟಲದಲ್ಲಿ ಅಥವಾ ವರ್ಣಗಳಲ್ಲಿ ಎಷ್ಟಿದ್ದಾವೆ? ಸೊ 5, 1, 7 ಮತ್ತು 3 ಎಷ್ಟು ಬಣ್ಣಗಳಿದ್ದಾವೆ? ಬಣ್ಣಗಳಂದರೆ 7 ಅಂತ ಹೇಳ್ತೀವಿ ತಾನೆ. ಸೊ ಯಾವ್ದು ಹೇಳ್ತೀವಿ 7 ಅಂತ? ವಿಬ್ ಗಯಾರ್, ಸರಿನಾ? ಯಾವುದು ವಿಬ್ ಗಯಾರ್. ವಿಬ್ ಗಯಾರ್ ಹೇಗೆ ಬರಿಬೇಕು? ಸೊ ಏನಿಲ್ಲ, ಹೀಗೆ ಬರಿಬೇಕು ಕೆಳಗಡೆಯಿಂದ, VIBGYOR. ಸರ್ ಎಲ್ಲರೂ ಸರ್ ಹೀಗೆ ಬರೀತಾರಲ್ಲ VIB, ಬೇಡ ಸರ್, ನಮಗೆ ಅರ್ಥ ಆಗಂಗೆ ನಾವು ಬರ್ಕೊಳ್ಳೋಣ. ಓಕೆ, ಸೊ ಅಲ್ಲಿ ಬುಕ್ಕಲ್ಲಿ ಬರೆದವರು ಹಾಗೆ ಎಲ್ಲರೂ ಬರೆದವರು ಹಾಗೆ ನಮಗೆ ಬೇಡ, ನಮಗೆ ಈಸಿಯಾಗಿ ನೆನಪಿಡಬೇಕು. ಅದಕ್ಕೆ ನಾನು ಈ ಕೆಳಗಡೆಯಿಂದ ಬರಿತಾ ಇದ್ದೀನಿ. ಯಾಕೆ ಕೆಳಗಡೆಯಿಂದ ಬರಿತಾ ಇದ್ದೀನಿ ಅಂದರೆ, ನಿಮಗೆ ಕೇಳಬಹುದು, ಇವಾಗ ಕಾಮನಬಿಲ್ಲು ಮೂಡುತ್ತೆ 1 2 3 4 5 6 7 ಬಣ್ಣದ ಕಾಮನಬಿಲ್ಲು ಮೂಡುತ್ತೆ. 7 ಬಣ್ಣದ ಕಾಮನಬಿಲ್ಲು ಮೂಡುತ್ತೆ, ಅದರಲ್ಲಿ ಅತ್ಯಂತ ಕೆಳಗಡೆ ಇರುವ ಬಣ್ಣ ಯಾವುದು ಅಂತ ನಿಮ್ಗೆ ಕೇಳ್ತಾನೆ. ಸೊ ಅವಾಗ ಏನಂತ ಹೇಳ್ತೀರಾ? ವಿಬ್ ಗಯಾರ್ ಹಿಂಗೆ ಎಡದಿಂದ ಓದಬೇಕು ಬಲದಿಂದ ಓದಬೇಕು, ಕನ್ಫ್ಯೂಷನ್ ಆಗುತ್ತೆ ಅವಾಗ. ಸೊ ಅದಕ್ಕೆ ಏನು ಮಾಡಬೇಕು, ಈ ರೀತಿ ಕೆಳಗಡೆ ಇರೋದನ್ನು ಇಲ್ಲಿ ಕೆಳಗಡೆ ಬರುತ್ತೆ ವಿಬ್ ಅನ್ನೋದು. ಓಕೆ, ವಿ ಅನ್ನೋದು ವೈಲೆಟ್ ಅನ್ನೋದು ಈ ಕಾಮನಬಿಲ್ಲಿನಲ್ಲಿ ಕೆಳಗಡೆ ಕಂಡುಬರ್ತಕ್ಕಂತಹ ಒಂದು ಬಣ್ಣವಾಗಿದೆ, ಸರಿನಾ? ಸೊ ಕೆಳಗಡೆ ಬಂದಿರತಕ್ಕಂತಹ ಒಂದು ಬಣ್ಣ ಯಾವುದು ಅಂದರೆ ನಿಮಗೆ ವೈಲೆಟು. ಸೊ ನಿಮಗೆ ಕೇಳಬಹುದು, ವೈಲೆಟು ಅತಿ ಹೆಚ್ಚು ಬಾಗುವ ಶಕ್ತಿಯನ್ನು ಹೊಂದಿದೆಯೇ ಅಥವಾ ಹೊಂದಿಲ್ಲ ಅಂತೇಳಿ. ಹೌದು ಸರ್, ಹೊಂದಿದೆ ಸರ್. ಯಾಕೆ? ಇಲ್ಲಿ ನೋಡಿ, ಕೆಳಗಡೆ ಇರೋದೇ ಜಾಸ್ತಿ ಬಾಗಿರುತ್ತೆ ತಾನೆ, ಏನು ಮೇಲ್ಗಡೆ ಇರೋದು ಬಾಗಿರುತ್ತೆ? ಮೇಲ್ಗಡೆ ಬಾಗಿರೋದಿಲ್ಲ. ಸೊ ಅತಿ ಕಡಿಮೆ ಬಾಗುವ ಒಂದು ವ್ಯಕ್ತಿತ್ವ ಹೊಂದಿರೋದು ಯಾವ ಬಣ್ಣ? ಸೊ ಈ R ಅನ್ನೋದು, ರೆಡ್ ಅನ್ನೋದು ಅತಿ ಕಡಿಮೆ ಬಾಗುತ್ತೆ. ಯಾಕಂದರೆ ಫುಲ್ ಟಾಪಲ್ಲಿ ಇರುತ್ತೆ ಅಲ್ಲ ಅದು, ಸರಿನಾ? ಸೊ ಫುಲ್ ಟಾಪಲ್ಲಿ ಇರುತ್ತೆ, ಅದಕ್ಕೆ ಅದು ಕಡಿಮೆ ಬಾಗಿರುತ್ತೆ. ಅದಕ್ಕೆ ಬಾಗುವ ಶಕ್ತಿ ಇಲ್ಲ. ಬಾಗುವ ಶಕ್ತಿ ಅಧಿಕ ಎದಕ್ಕಿದೆ ಅಂದರೆ ಈ ವೈಲೆಟ್ಗಿದೆ, ಸರಿನಾ? ಇದೇ ಫಾರ್ಮಲ್ಲಿ ನೆನಪಿಟ್ಕೊಳ್ಳಿ. ಹಾಗೆ ನಿಮ್ಗೆ ಇನ್ನೊಂದು ಕೇಳಬಹುದು, ಇದರಲ್ಲಿ ಮಧ್ಯಭಾಗದಲ್ಲಿ ಕಂಡುಬರ್ತಕ್ಕಂಥ ಬಣ್ಣ ಯಾವುದು ಅಂತ ಕೇಳಿದ್ದ. ಸೊ ಗ್ರೀನ್ ಅನ್ನೋದು ಏನಿದೆ ಅಲ್ವಾ, ಸೊ ಇದು ಮಧ್ಯಭಾಗದಲ್ಲಿ ಕಂಡುಬರುತ್ತೆ. ಗ್ರೀನ್ ಏನಾದರೂ ಕೊಟ್ಟಿರಲಿಲ್ಲ ಅಂದರೆ, ಆಪ್ಷನಲ್ಲಿ ಗ್ರೀನೇ ಇಲ್ಲ ಅಂದರೆ ತಪ್ಪಂತ ಹೇಳಬರೋಕ್ಕಾಗಲ್ಲ. ಸೊ ಆಪ್ಷನಲ್ಲಿ ಗ್ರೀನ್ ಬಿಟ್ಟು ಈ ಯೆಲ್ಲೋ ಅಥವಾ ಈ ಬ್ಲೂ ಅಲ್ಲಿ ಎರಡರಲ್ಲಿ ಒಂದು ಕೊಟ್ಟಿರ್ತಾನೆ, ಯೆಲ್ಲೋ ಕೊಟ್ಟಿರ್ತಾನೆ ಅಥವಾ ಬ್ಲೂ ಕೊಟ್ಟಿರ್ತಾನೆ. ಸೊ ಅದರಲ್ಲಿ ಹಾಕಬೇಕಾಗತ್ತೆ, ಸರಿನಾ? ಇದ್ಯಾವುದು? ವಿಬ್ ಗಯಾರ್. ಎಲ್ಲದರದ್ದು ಕೂಡ ಒಂದ್ಸರಿ ನೋಡ್ಕೊಳ್ಳಿ. ವೈಲೆಟು, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್ ಆ್ಯಂಡ್ ರೆಡ್. ಓಕೆ, ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್ ಆ್ಯಂಡ್ ರೆಡ್. ಇದು ಕನ್ನಡದಲ್ಲಿ ಹೇಳಬೇಕಾದ್ರೆ ಆ್ಯಕ್ಚುಲಾಗಿ ಏನು ಅಂತ ಬಣ್ಣದ ಕಲರು ಟ್ರಾನ್ಸ್ಲೇಟ್ ಮಾಡೋಕ್ಕೆ ಬರ್ತಾ ಇಲ್ಲ, ಸರಿನಾ? ಸೊ ಅದಕ್ಕೆ ಇಂಗ್ಲೀಷಲ್ಲಿ ನೆನಪಿಟ್ಕೊಳ್ಳಿ. ಕನ್ನಡದಲ್ಲಿ ಆದರೆ ಇನ್ನೊಂದು ಈ ಫಾರ್ಮುಲಾ ಕೂಡ ನಿಮಗೆ ಸಿಗೋದಿಲ್ಲ. ಸೊ ಅದಕ್ಕೆ ಏನಾಗುತ್ತೆ, ಕನ್ಫ್ಯೂಷನ್ ಆಗುತ್ತೆ. ಬಟ್ ನಾವು ಅಲ್ಲಿ ಹಾಕಿದಾಗ, ಆಪ್ಷನಲ್ಲಿ ನೋಡಿದಾಗ ಸ್ವಲ್ಪ ಬುದ್ಧಿವಂತರಾದರೆ ನಾವು ಹೇಳಬಹುದು. ಯಾಕಂದರೆ ಈ ರೆಡ್ ಇದ್ದ ಹಾಗೇ ನಿಮಗೆ ಆರೆಂಜ್ ಕಂಡುಬರುತ್ತೆ. ಸೊ ಅದಕ್ಕೆ ಆ ರೆಡ್ಗಿಂತ ಕಡಿಮೆ ಬಾಗುವ ಶಕ್ತಿ, ರೆಡ್ಗಿಂತ ಸ್ವಲ್ಪ ಜಾಸ್ತಿ ಬಾಗುವ ಶಕ್ತಿ ಅದಕ್ಕೆ ಅಂದರೆ ನಿಮಗೆ ಆರೆಂಜ್ ಕಂಡುಬರುತ್ತೆ. ಇದೇ ಆರೆಂಜ್ ಸ್ವಲ್ಪ ಏನಾದರೂ ನೀವು ತಿಕ್ಕಿದ್ರೆ ಮಾಡಿದ್ರೆ ಸ್ವಲ್ಪ ನೀರು ಹಾಕಿದ್ರೆ ಅದು ಎಲ್ಲೋ ಆಗುತ್ತೆ, ಬೇಕಾದ್ರೆ ನೋಡಿ ನೀವು, ಸರಿನಾ? ಸೊ ಆ ರೀತಿ ನಾವು ಗೆಸ್ ಮಾಡಲೆಲ್ಲ ಹಾಕ್ಬೋದು. ಬಟ್ ಎಕ್ಸಾಕ್ಟಾಗಿ ಒಂದು ಫಾರ್ಮೇಷನಲ್ಲಿ ಇರಲಿ, ಒಂದು ಸ್ಟ್ಯಾಂಡರ್ಡ್ ಆಗಿರಲಿ ಅಂತ ಇದನ್ನು ನಾವು ಕೋಡ್ ಮಾಡ್ಕೊಂಡಿರೋದು. ಈ ಕೋಡ್ ಎಲ್ಲ ಕೂಡ ಇವಾಗೇನು 5th ಸ್ಟ್ಯಾಂಡರ್ಡ್ ಬುಕ್ಕಿಂದ 12th ಸ್ಟ್ಯಾಂಡರ್ಡ್ ಬುಕ್ವರೆಗೂ ಈ ಕೋಡ್ ಬರೆದಿರ್ತಾರೆ. ಸೊ ಇದನ್ನು ನೋಡ್ಕೊಳ್ಳಿ ಒಂದ್ಸರಿ. ಓಕೆ, ವಿಬ್ ಗಯಾರ್ ಅಂತ. ಆ್ಯಂಡ್ ದೆನ್ ಇಲ್ಲಿ ವರ್ಣಪಟಗಳಲ್ಲಿ ಎಷ್ಟು ಬಣ್ಣಗಳಿದ್ದಾವೆ? ಟೋಟಲಿ 7 ಬಣ್ಣಗಳಿದ್ದಾವೆ. ಯಾವ್ಯಾವ ಬಣ್ಣಗಳು ಇವಾಗಲೇ ಹೇಳಿದೆ, ವಿಬ್ ಗಯಾರ್ ಅಂತ. ಓಕೆ, ವೈಲೆಟ್, ಇಂಡಿಗೋ, ಬ್ಲೂ, ಮತ್ತು ಗ್ರೀನ್, ಆ್ಯಂಡ್ ದೆನ್ ಯೆಲ್ಲೋ ಆ್ಯಂಡ್ ಆರೆಂಜ್ ಆ್ಯಂಡ್ ರೆಡ್ ಅಂತ, ಸರಿಯಾ? ಇದು ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಕೋಶವನ್ನು ಕಂಡು ಹಿಡಿದವ್ರು ಯಾರು ಅಂತ ಕೇಳಿದಾನೆ. ಓಕೆ, ಕೋಶ ಸೆಲ್ಲನ್ನು ಕಂಡು ಹಿಡಿದವ್ರು ಯಾರು? ಥಿಯೋಡರ್ ಶ್ವಾನ್ ಆ್ಯಂಡ್ ಮಥಿಯಾಸ್ ಸ್ಲೇಡನ್ ಆ್ಯಂಡ್ ರಾಬರ್ಟ್ ಹುಕ್ ಮತ್ತು ರುಡಾಲ್ಫ್ ಮಿರ್ಚೋ ಅಂತ ಕೊಟ್ಟಿದ್ದಾನೆ, ಸರಿನಾ? ರುಡಾಲ್ಫ್ ಹಿಟ್ಲರ್ ಅಲ್ಲ, ಇವರು ಯಾರು? ರುಡಾಲ್ಫ್ ಮಿರ್ಚೋ ಅಂತ. ಬಟ್ ಇಲ್ಲಿ ಕೋಶವನ್ನು ಕಂಡು ಹಿಡಿದವ್ರು ಯಾರು, ಸೆಲ್ಲನ್ನು ಕಂಡು ಹಿಡಿದವ್ರು ಯಾರು ಅಂತ ಕೇಳಿದ್ರೆ, ರಾಬರ್ಟ್ ಹುಕ್ ಅನ್ನೋರು ಈ ಸೆಲ್ಲನ್ನು, ಈ ಕೋಶವನ್ನು ಕಂಡು ಹಿಡಿದಿದ್ದಾರೆ, ಸರಿನಾ? ಸೊ ಲಿವನ್ ಹುಕ್ ಏನು ಕಂಡು ಹಿಡಿದಿದ್ದಾರೆ? ಬ್ಯಾಕ್ಟೀರಿಯಾವನ್ನು ಕಂಡು ಹಿಡಿದವ್ರು ಯಾರು ಅಂದರೆ ಈ ಲಿವನ್ ಹುಕ್ ಅನ್ನೋರು. ಓಕೆ, ಈ ಲೆವನ್ ಹುಕ್ ಅನ್ನೋರು ಏನಿದಾರಲ್ವ, ಅವರು ಬ್ಯಾಕ್ಟೀರಿಯಾವನ್ನು ಕಂಡು ಹಿಡಿದಿದ್ದಾರೆ, ಸರಿಯಾ? ಇದು ಗೊತ್ತಿರಲಿ, ನಿಮಗೆ ಕೇಳ್ತಾನೆ. ಈ ಕೋಶವನ್ನು ಕಂಡು ಹಿಡಿದವರು ಮ್ಯಾಕ್ಸಿಮಮ್ ಕೇಳಿದ್ದಾನೆ. ಅಂದರೆ ಇದೇ ಪ್ರಶ್ನೆ ಪತ್ರಿಕೆ ಅಂತಲ್ಲ, ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳಲ್ಲೂ ಕೂಡ ಈ ರಾಬರ್ಟ್ ಹುಕ್ ಅವ್ರ ಬಗ್ಗೆ ಪ್ರಶ್ನೆಗಳನ್ನ ಕೇಳಿದ್ದಾನೆ. ಹಾಗೆ ಈ DNA ಕಂಡು ಹಿಡಿದವ್ರು ಯಾರು? ಇದನ್ನು ಕೂಡ ಕೇಳಿದ್ದ. ಸೊ ಈ DNA ಕಂಡು ಹಿಡಿದವ್ರು ಯಾರು ಅಂದರೆ 1953ರಲ್ಲಿ ವ್ಯಾಟ್ಸನ್ ಮತ್ತು ಕ್ರಿಕ್ ಅನ್ನುವ ಇಬ್ಬರು ವ್ಯಕ್ತಿಗಳು ಏನು ಮಾಡ್ತಾರೆ, ಈ DNA ಕಂಡು ಹಿಡಿತಾರೆ. DNA ಫುಲ್ ಫಾರ್ಮ್ ಕೂಡ ಕೇಳಿದ್ದ. DNA ಫುಲ್ ಫಾರ್ಮ್ ಏನು ಅಂದರೆ ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಅಂತ ಅದರದ್ದು ಫುಲ್ ಫಾರ್ಮ್ ಆಗುತ್ತೆ, ಸರಿನಾ? RNA ಅಂತ ಕೂಡ ಬರುತ್ತೆ. ವಾಟ್ ಯು ಮೀನ್ ಬೈ RNA? ಏನಿಲ್ಲ, ಅಲ್ಲಿ ಡಿ ಅಂತ ಹಚ್ತೀರಾ, ಇಲ್ಲಿ ಡಿ ತೆಗೆದುಬಿಡೋದು ಅಷ್ಟೇ. ಏನು? ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಅಂತ ಆಗುತ್ತೆ, ಸರಿನಾ? ಸೊ ಸಿಂಪಲ್ ಆಗಿ ಎರಡು ಕೂಡ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್
ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 24ನೇ ಪ್ರಶ್ನೆ, ಯಾವ ಗ್ರಂಥಿಗಳು ನಮ್ಮ ಕಣ್ಣೀರು ಬಿಡುಗಡೆ ಮಾಡುತ್ತವೆ ಅಂತ ಕೇಳಿದ್ದಾನೆ. ಓಕೆ, ಯಾವ ಗ್ರಂಥಿಗಳು ನಮ್ಮ ಕಣ್ಣೀರನ್ನು ಬಿಡುಗಡೆ ಮಾಡುತ್ತವೆ? ಇವಾಗ ಇಲ್ಲಿ ಏನಾಗಿದೆ, ಅದು ಟ್ರಾನ್ಸ್ಲೇಟ್ ಮಾಡುವಾಗ ಕಣ್ಣೀರಿನ ಗ್ರಂಥಿ ಅಂತ ಆಗಿದೆ. ಸೊ ಅದಕ್ಕೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಬಟ್ ಇಲ್ಲಿ ಏನು ಅಂದರೆ ಲ್ಯಾಕ್ರಿಮಲ್ ಅನ್ನೋ ವರ್ಡ್ ನೆನಪಿರಲಿ ನಿಮಗೆ. ಕಣ್ಣೀರಿನ ಗ್ರಂಥಿ ಅನ್ನೋದು ಬೇಡ, ಲ್ಯಾಕ್ರಿಮಲ್ ಅನ್ನೋ ನೆನಪಿಟ್ಕೊಳ್ಳಿ. ಓಕೆ, ಸೊ ನೀವು ಕಣ್ಣು ನೋಡಿರ್ತೀರ ಅಲ್ವಾ? ಇವಾಗ ಒಂದು ಚಿಕ್ಕದಾಗಿ ಒಂದು ಬ್ಯೂಟಿಫುಲ್ ಆಗಿ ಒಂದು ಕಣ್ಣು ತೆಗೆಯೋಣ. ಯಾರ್ದು ಕಣ್ಣು ತೆಗೆಯೋಣ? ಎಲಿಜಿಬೆತ್ ಕಣ್ಣಿದು. ಓಕೆ, ಸೊ ಇಷ್ಟು ಬ್ಯೂಟಿಫುಲ್ ಆಗಿರೋ ಒಂದು ಕಣ್ಣಿರುತ್ತೆ. ಯಾವ ಕಣ್ಣು ಅಂದ್ಕೊಳ್ಳಿ, ಇದನ್ನು ಬಲಗಣ್ಣು ಅಂತ ಅಂದ್ಕೊಳ್ಳಿ. ಯಾಕಂದರೆ ಇಲ್ಲಿ ಮೂಗಿರೋದೆ. ಓಕೆ, ಇಲ್ಲಿ ಮೂಗಿದೆ ಅಂದ್ಕೊಳ್ಳಿ, ಇಲ್ಲಿ ಬಲಗಣ್ಣಿದೆ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ಮೇಲ್ಗಡೆ, ಈ ಮೇಲ್ಗಡೆ ಏನಿದೆ ಅಲ್ವಾ, ಈ ಮೇಲ್ಗಡೆ ಒಂದು ಡಕ್ಟ್ ಥರ ಇದೆ. ಓಕೆ, ಒಂದು ಹೋಲ್ ಇದೆ ನಿಮ್ಮ ಆ ಕಣ್ಣಲ್ಲಿ ಮೇಲ್ಗಡೆ. ಬೇಕಾದರೆ ಒಂದು ಸರಿ ನೀವು ಕನ್ನಡಿಯಲ್ಲಿ ನೋಡ್ಕೋಬಹುದು, ಇಲ್ಲಾಂದರೆ ಫೋನ್ ಕ್ಯಾಮ್ರಾ ತೆಗೆದು ನೀವು ನೋಡ್ಕೊಳ್ಳಿ. ಬರುತ್ತಾ? ಅಲ್ಲಿ ಕಾಣಿಸುತ್ತಾ ನಿಮಗೆ? ಅಲ್ಲಿ ಒಂದು ಹೋಲ್ ಇರುತ್ತೆ, ಸರಿನಾ? ಸೊ ಈ ಹೋಲ್ ಏನಿರುತ್ತೆ, ಈ ಹೋಲಿನ ಮುಖಾಂತರನೇ ಇಲ್ಲೊಂದು ಗ್ರಂಥಿ ಇರುತ್ತೆ ನಿಮಗೆ ಮೇಲ್ಗಡೆ. ಓಕೆ, ಈ ಕಣ್ಣಿನ ಮೇಲ್ಗಡೆ ಒಂದು ಗ್ರಂಥಿ ಇರುತ್ತೆ. ಆ ಗ್ರಂಥಿ ಯಾವುದು ಅಂದರೆ ಲ್ಯಾಕ್ರಿಮಲ್ ಅನ್ನೋ ಒಂದು ಗ್ರಂಥಿ, ಸರಿನಾ? ಇದೊಂದು ಅಂತರ್ಸ್ರಾವಕ ಗ್ರಂಥಿಯ ಅಥವಾ ಬಹಿರ್ಸ್ರಾವಕ ಗ್ರಂಥಿಯ ಅಂತ ನಿಮಗೆ ಕೇಳ್ತಾನೆ. ಸೊ ಇದೊಂದು ಬಹಿರ್ಸ್ರಾವಕ ಗ್ರಂಥಿಯಾಗಿದೆ. ಸೊ ಅದಕ್ಕೆ ಇದು ತನ್ನದೇ ಆದ ಪೈಪ್ಲೈನನ್ನು ಹೊಂದಿದೆ. ಪೈಪ್ಲೈನ್, ಸರಿನಾ? ಡಕ್ಟ್ ರೀತಿಯ ಪೈಪ್ಲೈನನ್ನು ಹೊಂದಿರುತ್ತೆ. ಸೊ ಡಕ್ಟ್ ಅಂದರೆ ಏನ್ರಿ, ನಾವು ಫುಲ್ ಹೆಂಗಂದ್ರೆ ಸ್ವಲ್ಪ ಕ್ಲಾಸಿಗಾಗಿ ಹೇಳೋದಾದ್ರೆ ನಾವು ಡಕ್ಟ್ ಅಂತ ಹೇಳ್ತೀವಿ. ಏನಿಲ್ಲ, ಡಕ್ಟ್ ಅಂದರೆ ಏನಿಲ್ಲ, ಪೈಪ್ಲೈನ್ ಅಷ್ಟೇ. ಪೈಪ್ನ ನಾವೇನಂತ ಹೇಳಬೇಕು, ಡಕ್ಟ್ ಅಂತ ಹೇಳಬೇಕು, ಮುಗೀತು, ಸರಿನಾ? ಸೊ ಆ ಪೈಪ್ಲೈನ್ ಮುಖಾಂತರ ತನ್ನದೇ ಆದ ಸ್ವಂತ ಪೈಪ್ಲೈನನ್ನು ಹೊಂದಿರುತ್ತೆ. ಯಾವುದು? ಈ ಬಹಿರ್ಸ್ರಾವಕ ಗ್ರಂಥಿಗಳು. ಸೊ ನಿಮಗೆ ಅಂತರ್ಸ್ರಾವಕ ಬಹಿರ್ಸ್ರಾವಕ ಸ್ವಲ್ಪ ಡಿಫ್ರೆನ್ಸ್ ಕೊಡ್ತೀನಿ ನೋಡಿ. ಈ ಅಂತರ್ಸ್ರಾವಕ, ಇನ್ನೊಂದು ಬಹಿರ್ಸ್ರಾವಕ ಅಂತ ಬರುತ್ತೆ, ಸರಿನಾ? ಇದು ಇದರಲ್ಲಿ ಗ್ರಂಥಿಗಳಲ್ಲಿ, ಗ್ಲ್ಯಾಂಡ್ಸ್ಗಳಲ್ಲಿ, ಸರಿನಾ? ಸೊ ಇದು ಗೊತ್ತಿರಲಿ ನಿಮಗೆ. ಈ ಅಂತರ್ಸ್ರಾವಕ ಗ್ರಂಥಿಗಳೇನಿದಾವಲ್ವಾ, ಇವುಗಳು ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುತ್ತೆ. ಯಾವುದು? ಈ ಅಂತರ್ಸ್ರಾವಕ ಗ್ರಂಥಿಗಳು. ಈ ಹಾರ್ಮೋನನ್ನು ಈ ದೇಹದ ಇಲ್ಲೆಲ್ಲಿ ತಲೆಯಲ್ಲಿ ಎಲ್ಲೋ ಇದು ರಿಲೀಸ್ ಮಾಡ್ತಿದ್ವು. ಯಾವುದು? ಅಂತರ್ಸ್ರಾವಕ ಗ್ರಂಥಿ ಯಾವುದಿದೆ, ಒಂದು ಪಿಟ್ಯೂಟರಿ ಅನ್ನೋದು ಒಂದು ಅಂತರ್ಸ್ರಾವಕ ಗ್ರಂಥಿ ಇದೆ. ಸೊ ಇದೊಂದು ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ಎಲ್ಲಿ? ತಲೆನಲ್ಲಿ ಬಿಡುಗಡೆ ಮಾಡಿದೆ. ಬಟ್ ಅದು ತಲೆನಲ್ಲೇ ಹೋಗಿ ಮೆಸೇಜ್ ಕೊಡಬೇಕಾಗಿದೆಯಾ? ಇಲ್ಲ. ಇದು ಹೇಗೆ? ಇವೆಲ್ಲವೂ ಕೂಡ ಈ ಅಂತರ್ಸ್ರಾವಕ ಆಗಿರಲಿ, ಬಹಿರ್ಸ್ರಾವಕ ಆಗಿರಲಿ, ಸರಿನಾ? ಸೊ ಆ್ಯಕ್ಚುಲಿ ಈ ಅಂತರ್ಸ್ರಾವಕ ಅನ್ನೋದು ಒಂದು ರೀತಿ ಮೆಸೆಂಜರ್ ಇದು. ಸೊ ಇವಾಗ ನಿಮ್ಮ ಫ್ರೆಂಡ್ಗೆ ಯಾರೋ ಮಾತಾಡಬೇಕು ಅಂತೀರಾ ನೀವು, ಸರಿನಾ? ಮಾತಾಡ್ಬೇಕಂದಾಗ ನೀವೇನು ಮಾಡ್ತೀರಾ? ನಿಮ್ಮ ಮೊಬೈಲ್ ಹೋಗ್ತೀರಾ, ಜಿಯೋ ಸಿಮ್ಮು ಅಥವಾ ಏರ್ಟೆಲ್ ಸಿಮ್ಮು, ಈ BSNL ಸಿಮ್ ಯಾವುದೋ ಒಂದು ಸಿಮ್ ಇದೆ, ನೆಟ್ವರ್ಕ್ ಕನೆಕ್ಷನ್ ಇದೆ, ನಂಬರ್ ಟೈಪ್ ಮಾಡ್ತೀರಾ 99 ವಾಟ್ ಎವರ್ ಲೈಕ್ ದ್ಯಾಟ್. ಹಾಗೆ ಟೈಪ್ ಮಾಡಿ ಏನು ಮಾಡ್ತೀರಾ, ಅವ್ರಿಗೆ ಕಾಲ್ ಮಾಡ್ತೀರಾ, ಅವ್ರಿಗೆ ಹಾಯ್ ಹಲೋ ಹೇಗಿದೆ ಚಿನ್ನ ಅಂತ ಕೇಳ್ತೀರಾ. ಓಕೆ, ಹುಡುಗರಾಗಿರಲಿ ಹುಡುಗಿರಾಗಿರಲಿ ವಾಟ್ ಎವರ್. ಓಕೆ, ಸೊ ಚಿನ್ನ ಅನ್ನೋದು ಜಸ್ಟ್ ಚೆನ್ನಾಗಿರೋ ವರ್ಡ್ ಅಷ್ಟೇ. ಸೊ ಹಾಗೆ ಕೇಳ್ತೀರಾ ನೀವು. ಹಾಗೆ ಈ ಪಿಟ್ಯೂಟರಿ ಗ್ರಂಥಿ ಅಥವಾ ಈ ಅಂತರ್ಸ್ರಾವಕ ಗ್ರಂಥಿಗಳು ಇವು ಮಾತಾಡಬೇಕಲ್ಲ, ಹೆಂಗೆ ಮಾಡಬೇಕು? ಫೋನ್ ಇಲ್ಲ ದೇಹದಲ್ಲಿ, ಸರಿನಾ? ಲ್ಯಾಂಡ್ಲೈನ್ ಕನೆಕ್ಷನ್ ಕೂಡ ಇಲ್ಲ, ಸರಿಯಾ? ಇಲ್ಲ ಅಂದರೆ ನಿಮಗೆ ಯಾವುದು ಸ್ಯಾಟಲೈಟ್ ಫೋನ್ ಕೂಡ ಅದೂ ಇಲ್ಲ. ಸೊ ಏನು ಮಾಡಬೇಕು ಇವಾಗ? ಟೆಲಿಗ್ರಾಫ್ ಬರೀಬೇಕಾ? ಇಲ್ಲ. ಸೊ ಅದಕ್ಕೆ ಏನು ಮಾಡ್ತಾರೆ, ಇವು ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡ್ತಾರೆ. ಹಾರ್ಮೋನ್ ಬಿಡುಗಡೆ ಮಾಡಿ ದೇಹದ ಬೇರೆ ಬೇರೆ ಅಂಗಗಳ ಜೊತೆ, ಬೇರೆ ಬೇರೆ ಭಾಗದ ಜೊತೆ ಈ ಗ್ರಂಥಿಗಳು, ಗ್ಲ್ಯಾಂಡ್ಗಳು ಮಾತಾಡ್ತವೆ. ಸೊ ಹಾಗೆ ಯಾವ ಒಂದು ರೀತಿಯ, ಯಾವ ಒಂದು ಸಂವಹನದ ಮುಖಾಂತರ ಮಾತಾಡ್ತವೆ ಅವು ಅಂದರೆ ಈ ಹಾರ್ಮೋನ್ ರಿಲೀಸ್ ಮಾಡಿ ಮಾತಾಡ್ತವೆ. ಈ ಹಾರ್ಮೋನನ್ನು ಹೇಗೆ ಬಿಡುಗಡೆ ಮಾಡ್ತವೆ? ಓಕೆ, ಇವಾಗ ನಾವು ಕೂಡ ಹಿಂದಿನ ಕಾಲದಲ್ಲಿ ಚೀಟಿ ಬರೀತಿದ್ವಿ, ಇವಾಗ ಪಾರಿವಾಳದ ಕಾಲಲ್ಲಿ ಕಟ್ಟಿಬಿಡ್ತಿದ್ವಿ, ಅವ್ರು ರಾಣಿಗೆ ಹೋಗಿ ಮುಟ್ತಿತ್ತು, ಸರಿನಾ? ಹಾಗೆ ಮುಟ್ಟಿಸ್ತವ? ಇಲ್ಲ. ಸೊ ಇದೇ ಏನು ಮಾಡ್ತದೆ, ರಕ್ತ ಇರುತ್ತೆ ಗೊತ್ತಾ, ರಕ್ತದ ನಾಳಗಳಿರುತ್ತೆ, ಆ ರಕ್ತ ಇರುತ್ತೆ, ಆ ರಕ್ತದಲ್ಲೇ ಬಿಟ್ಬಿಡುತ್ತೆ ಇದು, ಹೋಗಿ ಮುಟ್ಟಿಸಪ್ಪ ನೀನೇ ರಕ್ತ ಅಂತ. ಸೊ ಲೈಕ್ ದ್ಯಾಟ್ ಇವಾಗ ಡೆಲಿವರಿ ಬಾಯ್ ಥರ ಅಥವಾ ಈ ಒಬ್ಬ ಮೆಸೆಂಜರ್ ಥರ ವರ್ಕ್ ಮಾಡ್ತಾ ಇರೋರು ಯಾರು? ರಕ್ತ, ಸರಿನಾ? ಈ ಅಂತರ್ಸ್ರಾವಕ ಗ್ರಂಥಿ ಆಲ್ವೇಸ್ ಈ ರಕ್ತದಲ್ಲೇ ಬಿಡುಗಡೆ ಮಾಡುತ್ತೆ. ಬಟ್ ಈ ಬಹಿರ್ಸ್ರಾವಕ ಗ್ರಂಥಿಗಳು ಹಾಗಲ್ಲ. ನಂದು ಮೊದಲೇ ಸೀಕ್ರೆಟ್ ಏನೇನೋ ಇರುತ್ತೆ, ನಾನು ಏನೇನೋ ಮೆಸೇಜ್ ಕಳಿಸ್ತೀನಿ, ಏನೇನೋ ನನಗೆ ಮಾಡ್ಬೇಕನ್ನಿಸ್ತದೆ. ಸೊ ಅದಕ್ಕೆ ನಾನು ರಕ್ತದ ಮುಖಾಂತರ ಕಳಿಸಿದೆ, ಮತ್ತು ಅವನು ಓದ್ದ ಅಂದರೆ ಹೆಂಗೆ? ಅದಕ್ಕೆ ಬೇಡವೇ ಬೇಡ, ನಂದೇ ಒಂದು ಪೈಪ್ಲೈನು, ನಂದೇ ಸ್ವಂತ ಡಕ್ಟ್ ಒಂದು ಮುಖಾಂತರ ನಾನು ಬಿಡುಗಡೆ ಮಾಡ್ತೀನಿ, ಸರಿನಾ? ನಾನು ಏನು ಬಿಡುಗಡೆ ಮಾಡ್ತೀನಿ? ಎಂಜೈಮ್ಸ್ಗಳನ್ನು ಬಿಡುಗಡೆ ಮಾಡ್ತೀನಿ. ಬಟ್ ನನ್ನ ಎಂಜೈಮ್ಸ್ಗಳನ್ನು ನಾನು ಹೇಗೆ ಬಿಡುಗಡೆ ಮಾಡ್ತೀನಿ? ನಂದೇ ಒಂದು ಓನ್ ಪೈಪ್ಲೈನು, ನಂದೇ ಒಂದು ಓನ್ ಡಕ್ಟ್ ಮುಖಾಂತರ, ಸರಿನಾ? ನಂದೇ ಒಂದು ನಾಳದ ಮುಖಾಂತರ ನಾನು ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತದೆ. ಯಾವುದು? ಈ ಬಹಿರ್ಸ್ರಾವಕ ಗ್ರಂಥಿ, ಸರಿನಾ? ನಿಮ್ಮ ಕ್ಲಾರಿಟಿ ಇರಲಿ. ಏನು ಅಂತರ್ಸ್ರಾವಕ ಗ್ರಂಥಿಗಳು, ಬಹಿರ್ಸ್ರಾವಕ ಗ್ರಂಥಿಗಳು ಅಂತ ಎರಡು ಬರ್ತವೆ ಗ್ರಂಥಿಗಳಲ್ಲಿ. ಆ ಗ್ರಂಥಿಗಳಲ್ಲಿ ಎರಡು ಟೈಪ್ ಬಂದಾಗ ಈ ಅಂತರ್ಸ್ರಾವಕ ಗ್ರಂಥಿಗಳು ಏನು ಬಿಡುಗಡೆ ಮಾಡುತ್ತವೆ? ಹಾರ್ಮೋನ್ಗಳನ್ನೇ ಬಿಡುಗಡೆ ಮಾಡುತ್ತವೆ, ಸರಿನಾ? ಯಾಕೆ? ಮಾತಾಡಲಿಕ್ಕೆ, ಫೋನಲ್ಲಿ ಇರೋದಿಲ್ಲ, ಅದಕ್ಕೆ ಮಾತಾಡೋಕ್ಕೆ. ಅದು ಯಾವುದು? ಹಾಯ್ ಚಿನ್ನ, ಲಿವರ್ ಹೇಗಿದೆಯಾ ನೀನು? ಹಾಯ್ ಥೈರಾಯ್ಡ್ ಹೇಗಿದೆಯಾ ನೀನು ಅಂತ ಈ ಪಿಟ್ಯೂಟರಿ ಗ್ರಂಥಿ ಬೇರೆ ಬೇರೆದು ಕೇಳೋದಕ್ಕೆ, ಅಥವಾ ಈ ಥೈರಾಯ್ಡ್ ಗ್ರಂಥಿನೇ ಮತ್ತೊಂದ್ರ ಜೊತೆ ಮಾತಾಡೋಕ್ಕೆ ಈ ಹಾರ್ಮೋನ್ಗಳನ್ನೇ ಅವ್ರು ರಿಲೀಸ್ ಮಾಡ್ತಾರೆ, ಸರಿನಾ? ಸೊ ಅದಕ್ಕೆ ಈ ರಕ್ತದಲ್ಲಿ ರಕ್ತ ಏನು ಮಾಡ್ತದೆ, ಒಂದು ರೀತಿ ಮೆಸೆಂಜರ್ ಥರ ವರ್ಕ್ ಮಾಡ್ತದೆ ಅದರಲ್ಲಿ, ಈ ಅಂತರ್ಸ್ರಾವಕ ಗ್ರಂಥಿಯಲ್ಲಿ. ಬಟ್ ಈ ಬಹಿರ್ಸ್ರಾವಕ ಗ್ರಂಥಿಯಲ್ಲಿ ಎಂಜೈಮ್ ಬಿಡುಗಡೆ ಮಾಡುತ್ತೆ. ಬಟ್ ಅದು ಏನು ಮಾಡುತ್ತೆ, ಈ ರಕ್ತಕ್ಕೆ ನಂಬೋದಿಲ್ಲ. ರಕ್ತ ನೀನು ಓದಿಬಿಟ್ಟೆ ಅಂದರೆ ಹೆಂಗೆ, ನನ್ನ ಚೀಟಿ ಮೊದಲೇ ಭಾಳ ಪರ್ಸನಲ್ ಅದ ಅಂತ ಏನು ಮಾಡ್ತದೆ, ಇದು ಪರ್ಸ್ನಲ್ಲಿ ಒಂದು ಡಕ್ಟ್ ಮುಖಾಂತರ ಬಿಡುಗಡೆ ಮಾಡುತ್ತೆ, ಸರಿನಾ? ಇವಾಗ ಗೊತ್ತಾಯ್ತಾ? ಸೊ ಈ ಅಂತರ್ಸ್ರಾವಕ ಗ್ರಂಥಿಯಲ್ಲಿ ನಿಮಗೆ ಕೆಲವೊಂದು ಗ್ಲ್ಯಾಂಡ್ಗಳು ಬರ್ತವೆ. ಇವಾಗ ಅಂತರ್ಸ್ರಾವಕ,
ಬಹಿರ್ಸ್ರಾವಕ. ಸೊ ಅಂತರ್ಸ್ರಾವಕ ಗ್ರಂಥಿಗಳಲ್ಲಿ ನಿಮಗೆ ಕೆಲವೊಂದು ಗ್ರಂಥಿಗಳು ಬರ್ತವೆ. ಆ ಗ್ರಂಥಿಗಳ ಹೆಸರು ನೆನಪಿಟ್ಕೋಬೇಕು ನೀವು. ಯಾವ್ಯಾವ ಗ್ರಂಥಿಗಳು, ಯಾಕೆ ಬಹಿರ್ಸ್ರಾವಕ ಗ್ರಂಥಿಗಳು ಜಾಸ್ತಿ ಬರುತ್ತೆ. ಸೊ ಅದಕ್ಕೆ ಅದು ನೆನ್ಪಿಟ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ, ಸರಿನಾ. ಸೊ ಅದಕ್ಕೆ ಈ ಅಂತರ್ಸ್ರಾವಕ ಗ್ರಂಥಿಗಳು ಯಾವುದು, ಒಂದು ಪಿಟ್ಯೂಟರಿ ಗ್ರಂಥಿ ಅಂತ ಬರುತ್ತೆ, ಅದಾದ ನಂತರ ಹೈಪೋಥಾಲಮಸ್ ಗ್ರಂಥಿ ಅಂತ ಬರುತ್ತೆ, ಇನ್ನೊಂದು ಪೀನಿಯಲ್ ಗ್ರಂಥಿ ಅಂತ ಬರುತ್ತೆ. ಈ 3 ಗ್ರಂಥಿಗಳು ನಮ್ಮ ತಲೆಯಲ್ಲಿ ಕಂಡು ಬರುತ್ತೆ. ಆ 3 ಕೂಡ ನಿಮಗೆ ಅಂತರ್ಸ್ರಾವಕ ಗ್ರಂಥಿಗಳೇ ಆಗಿದ್ದಾವೆ. ಹಾಗೆ ಒಂದು ಥೈರಾಯ್ಡ್ ಗ್ರಂಥಿ, ಇನ್ನೊಂದು ಥೈಮಸ್ ಗ್ರಂಥಿ, ಹಾಗೆ ಇನ್ನೊಂದು ಪ್ಯಾರಾಥೈರಾಯ್ಡ್ ಗ್ರಂಥಿ, ಸರಿನಾ. ಅದಾದ ನಂತರ ಟೆಸ್ಟೋಸ್ಟಿರಾನ್ ಅಂತ ಕಂಡು ಬರುತ್ತೆ. ಆ್ಯಂಡ್ ದೆನ್ ನಿಮಗೆ ಮತ್ತೊಂದು ಯಾವ್ದು ಕಂಡು ಬರುತ್ತೆ ಅಂದರೆ ಆಸ್ಟ್ರೋಜನ್ ಕಂಡುಬರುತ್ತೆ, ಸರಿನಾ. ಸೊ ಇವೆಲ್ಲವೂ ಕೂಡ ನಿಮಗೆ ಯಾವುದು ಅಂದರೆ ಅಂತರ್ಸ್ರಾವಕ ಗ್ರಂಥಿಗಳಾಗಿದ್ದಾವೆ, ಸರಿನಾ. ಇವೆಲ್ಲವೂ ಕೂಡ ನಿಮಗೆ ಯಾವುದು ಅಂದರೆ ಅಂತರ್ಸ್ರಾವಕ ಗ್ರಂಥಿ. ಹಾಗೆ ಇನ್ನೊಂದು ಕಂಡುಬರುತ್ತೆ, ಯಾವುದದು ಪ್ಯಾಂಕ್ರಿಯಾ ಅಂತ, ಸರಿನಾ. ಇದು ಪ್ಯಾಂಕ್ರಿಯಾ ಅನ್ನೋದು ಅಂತರ್ಸ್ರಾವಕವೂ ಹೌದು, ಹಾಗೆ ಬಹಿರ್ಸ್ರಾವಕವೂ ಹೌದು. ಯಾಕೆ, ಈ ಅಂತರ್ಸ್ರಾವಕ ಗ್ರಂಥಿ ಹೇಗೆ ಕೆಲಸ ಮಾಡುತ್ತೆ, ಅಂತರ್ಸ್ರಾವಕ ಹಾರ್ಮೋನ್ ಬಿಡುಗಡೆ ಮಾಡುತ್ತೆ, ಈ ಪ್ಯಾಂಕ್ರಿಯಾ ಹಾರ್ಮೋನು ಬಿಡುಗಡೆ ಮಾಡುತ್ತೆ. ಹಾಗೆ ಬಹಿರ್ಸ್ರಾವಕ ಅಂತ ಹೇಳಿದೆ ಯಾವುದು, ಈ ಪ್ಯಾಂಕ್ರಿಯಾನ ಏನು ಬಹಿರ್ಸ್ರಾವಕ ಆಗಬೇಕಂದ್ರೆ ಏನು ಮಾಡಬೇಕದು, ಏನು ಕ್ವಾಲಿಫಿಕೇಶನ್ ಹೊಂದಿರಬೇಕದು, PUC ಮುಗಿಸಿರ್ಬೇಕಾ, ಇಲ್ಲ, ಅದು ನಿಮ್ಮ NTPCಗೆ PUC ಮುಗಿಸಿರ್ಬೇಕು. ಸೊ ಈ ಪ್ಯಾಂಕ್ರಿಯಾ ಬಹಿರ್ಸ್ರಾವಕ ಆಗಲಿಕ್ಕೆ ಅದು ಎಂಜೈಮ್ಗಳನ್ನು ಬಿಡುಗಡೆ ಮಾಡಬೇಕು, ಹೌದು, ಎಂಜೈಮ್ ಕೂಡ ಬಿಡುಗಡೆ ಮಾಡುತ್ತೆ. ಡಕ್ಟ್ ಮುಖಾಂತರ ಬಿಡುಗಡೆ ಮಾಡಬೇಕು, ಹೌದು, ಡಕ್ಟ್ ಮುಖಾಂತರ ಕೂಡ ಬಿಡುಗಡೆ ಮಾಡುತ್ತೆ. ಸೊ ಪ್ಯಾಂಕ್ರಿಯಾ ಅನ್ನೋದು ಮಿಶ್ರ ಗ್ರಂಥಿ, ಅದು ಅಂತರ್ಸ್ರಾವಕವೂ ಹೌದು, ಬಹಿರ್ಸ್ರಾವಕವೂ ಹೌದು, ಸರಿನಾ. ಸೊ ಇಲ್ಲಿ ನಿಮಗೆ ಯಾವುದು ಬರುತ್ತೆ, ಈ ಲ್ಯಾಕ್ರಿಮಲ್ ಗ್ರಂಥಿ ಬರುತ್ತೆ, ಹಾಗೆ ಲಿವರ್ ಬರುತ್ತೆ, ಸರಿನಾ. ಸೊ ಈ ರೀತಿಯ ಗ್ರಂಥಿಗಳೇನಿದಾವಲ್ವಾ, ಸೊ ಈ ರೀತಿ ಇನ್ನೂ ಜಾಸ್ತಿ ಇದ್ದಾವೆ. ಬಟ್ ಬಹಿರ್ಸ್ರಾವಕ ನಾನು ಹೇಳಕ್ಕೆ ಹೋಗಲ್ಲ, ಯಾಕೆ ಅಂದರೆ ಬಹಿರ್ಸ್ರಾವಕಗಳು ಜಾಸ್ತಿ ಇದ್ದಾವೆ. ಇವಾಗ 2 ಊರಿನ ಜನಸಂಖ್ಯೆ ಇದೆ, ಓಕೆ. ಇವಾಗ 2 ಊರಿನವ್ರು ಇದ್ದೀರಾ ಅಥವಾ 2 ಏರಿಯಾದವ್ರು ಇದ್ದೀರಾ, ನಿಮ್ಮ ಏರಿಯಾದಲ್ಲಿ ಕಡಿಮೆ ಜನ ಇದೆ. ಸೊ ನಿಮ್ಮ ಏರಿಯಾದವ್ರದ್ದು ನೆನ್ಪಿಟ್ಕೊಂಡ್ರೆ ಮತ್ತೊಂದು ಏರಿಯಾದವ್ರು ಉಳಿದವರು ಅಂತ ನಿಮ್ಗೆ ಗೊತ್ತಿರುತ್ತೆ ತಾನೆ, ಬುದ್ಧಿವಂತರಿದ್ದೀರಾ ನೀವು. ಸೊ ಅದಕ್ಕೆ ಇವರು ಅಂತರ್ಸ್ರಾವಕದವ್ರು ನಿಮಗೆ ಗೊತ್ತಿದ್ರೆ ಬಹಿರ್ಸ್ರಾವಕದವ್ರು ಉಳಿದವ್ರು ಆಗಿರ್ತಾರೆ ಅಂತ ಗೊತ್ತಾಗೇ ಆಗುತ್ತೆ, ಸರಿನಾ. ಸೊ ಅದಕ್ಕೆ ಅಂತರ್ಸ್ರಾವಕ ನೆನ್ಪಿಟ್ಕೊಳ್ಳಿ, ಎಷ್ಟು ಅಂದರೆ ಒಂದು 7-8 ಆಗುತ್ತೆ ನಿಮಗೆ. ಸೊ ಅದಕ್ಕೆ ಅವು ನೆನ್ಪುಳಿತಾವೆ ಈಸಿ. ಇನ್ನೊಂದು ಏನಂದರೆ ಅದೇ ಇಂಪಾರ್ಟೆಂಟ್ ಇದಾವೆ ಕೇಳ್ತಾನೆ ಎಕ್ಸಾಮಲ್ಲಿ, ಮ್ಯಾಕ್ಸಿಮಮ್ ನಿಮಗೆ ಅಂತರ್ಸ್ರಾವಕನೇ ಕೇಳೋದು. ಬಟ್ ಇಲ್ಲಿ ಏನಂದರೆ ಕಣ್ಣೀರಿನ ಬಗ್ಗೆ ಕೇಳಿದ್ದಾನೆ, ಸೊ ಅದಕ್ಕೆ ಅದು ಬಹಿರ್ಸ್ರಾವಕ ಕೇಳಿದ್ದಾನೆ. ಸೊ ಆ ಕಣ್ಣು ಹೇಳ್ತಾ ಇದೆ ಅಲ್ವಾ ನಿಮಗೆ, ಈ ಕಣ್ಣಿನ ಮೇಲೆ ಇಲ್ಲೊಂದು ಡಕ್ಟ್ ಇರುತ್ತೆ ಅಂತ, ಒಂದು ಹೋಲ್ ಇರುತ್ತೆ ಅಂತ, ಆ ಹೋಲ್ ಮುಖಾಂತರನೇ ಕಣ್ಣು ಬಿಡುಗಡೆ ಆಗುತ್ತೆ. ಯಾವುದರಿಂದ, ಈ ಲ್ಯಾಕ್ರಿಮಲಲ್ಲಿ, ಓಕೆ. ಈ ಲ್ಯಾಕ್ರಿಮಲ್ ಗ್ರಂಥಿ ಆ ಎಂಜೈಮ್ಸ್ಗಳನ್ನು ಉತ್ಪತ್ತಿ ಮಾಡಿ ಅಲ್ಲಿಂದ ಹೊರಗಡೆ ಹಾಕುತ್ತೆ, ಸರಿನಾ. ನಮ್ಮ ಎಮೋಷನ್ನ ಕಂಟ್ರೋಲ್ ಮಾಡುತ್ತೆ. ಕೆಲವೊಂದು ಸರಿ ಒಬ್ಬೊಬ್ಬರು ಅಳ್ತಾನೆ ಇರೋದಿಲ್ಲ, ಸರಿನಾ. ಇದು ಬಲಗಣ್ಣಿದೆ, ಬಲಗಣ್ಣು ಮೀನ್ಸ್ ಎಡಗಣ್ಣಿದೆ. ನಾನು ನೋಡಿದಾಗ ಇಲ್ಲಿ ಮೂಗಂತ ಅಂದ್ಕೊಳ್ಳಿ, ಇಲ್ಲಿ ಇನ್ನೊಂದು ಕಣ್ಣು ಅಂತ ಅಂದ್ಕೊಳ್ಳಿ, ಓಕೆ. ಇದು ಎಡಗಣ್ಣು ಆಗುತ್ತಲ್ವ. ಸೊ ಇಲ್ಲಿ ಡಕ್ಟ್ ಇರುತ್ತೆ. ಸೊ ಇಲ್ಲಿ ಏನಾದರೂ ಕೆಲವೊಬ್ಬರು ನೀರು ಹಾಕೊಂಡು ಕೂಡ ನಾಟಕ ಮಾಡ್ತಿರ್ತಾರೆ. ಇಲ್ಲಿ ನೀರು ಹಾಕೊಂಡಿರ್ತಾರೆ, ನೀರು ಹಾಕೊಂಡು ಹಿಂಗೆ ಸುರಿತಿರ್ತವೆ 2 ಕಣ್ಣಲ್ಲಿ. ಆ ದಂಡಿಗೆ ಏನಾದರೂ ನೀರು ಸುರಿತಿದ್ರೆ ನಂಬಿಬಿಡಿ ನೀವು, ಏನು ಅವರು ಮೋಸ ಮಾಡ್ತಿದ್ದಾರೆ. ಅವರು ಅಳು ಹೇಗಿದೆ ಅಂದರೆ ಸುಮ್ಮನೆ ಮೊಸಳೆ ಕಣ್ಣೀರಿದೆ. ಯಾಕಂದರೆ ಕಣ್ಣೀರು ನಿಜವಾಗ್ಲೂ ಬರ್ತಿತ್ತು ಅಂದರೆ ಇಲ್ಲಿಂದನೇ ಬರ್ತದೆ, ಮೂಗಿನ ಮೇಲೆ ಕಣ್ಣೀರು ಸುರಿತವೆ. ಈ ಮೂಗಿನ 2 ಸೈಡ್ ಇದಾವಲ್ವಾ, ಸೊ ಅಲ್ಲಿ ನಿಮಗೆ ಕಣ್ಣೀರು ಇಳಿತವೆ. ಸೊ ಯಾವತ್ತೂ ಕೂಡ ನಿಮ್ಮ ಕಿವಿ ಬಲ್ಲಿ ಈ ಕಣ್ಣಿನ ಈ ಫುಲ್ ಡೆಡ್ ಎಂಡಲ್ಲಿ ಈ ಕಡೆ ಮತ್ತು ಈ ಕಡೆ ನಿಮ್ಮ ಕಣ್ಣೀರು ಇಳಿಯುವುದಿಲ್ಲ. ಸೊ ಏನಾದರೂ ಹೊರಗಿಂದ ನೀವು ನೀರು ಹಾಕ್ಕೊಂಡು ನೋಡಿ ನಾನು ಅಳ್ತಾ ಇದ್ದೀನಿ ಅಂತ ತೋರಿಸ್ಕೊಂಡ್ರೆ, ಸೊ ಅದು ನೀರು ಯಾವಾಗಲೂ ಕೂಡ ನಿಮಗೆ ಈ ಕಡೆನೇ ಸೋರ್ತಾ ಇರುತ್ತೆ. ಸೊ ಅದನ್ನು ಕೂಡ ನೀವು ಗೊತ್ತು ಮಾಡ್ಕೋಬೋದು. ಸೊ ಇದು ಗೊತ್ತಿರಲಿ ನಿಮಗೆ. ಸೊ ಈ ಕಣ್ಣೀರು ಯಾವುದರಿಂದ ಬಿಡುಗಡೆ ಆಗುತ್ತೆ, ಲ್ಯಾಕ್ರಿಮಲ್ಲಿಂದ ಬಿಡುಗಡೆ ಆಗುತ್ತೆ, ಸರಿನಾ. ಈ ಅಡ್ರಿನಲಿನ್ ಅನ್ನೋದು ನಿಮಗೆ ಹೇಳಿದೆ, ಅಡ್ರಿನಲಿನ್ ನಾನು ಹೇಳಿಲ್ಲ ಅಲ್ವಾ. ಸೊ ಇದು ಕೂಡ ನಿಮಗೆ ಅಡ್ರಿನಲಿನ್ ಅನ್ನೋದು ಕೂಡ ನಿಮಗೆ ಅಂತರ್ಸ್ರಾವಕ ಗ್ರಂಥಿ ಆಗಿದೆ, ಸರಿನಾ. ಸೊ ಅಡ್ರಿನಲಿನ್ ಅನ್ನೋದು ಕೂಡ ನಿಮಗೆ ಅಂತರ್ಸ್ರಾವಕ ಗ್ರಂಥಿ ಆಗಿದೆ. ಹಾಗೆ ಇನ್ನೊಂದು ಕೇಳಬಹುದು ನಿಮಗೆ, ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಯಾವುದು ಅಂತ, ತುರ್ತು ಪರಿಸ್ಥಿತಿಯ ಗ್ರಂಥಿ ಯಾವುದು ಅಂತ ನಿಮ್ಗೆ ಕೇಳಬಹುದು. ಈ ಅಡ್ರಿನಲಿನ್ ಗ್ರಂಥಿ ಏನಿದೆ ಅಲ್ವಾ, ಇದೊಂದು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಆಗಿದೆ, ತುರ್ತು ಪರಿಸ್ಥಿತಿಯ ಗ್ರಂಥಿ ಆಗಿದೆ, ಸರಿನಾ. ಅಡ್ರಿನಲಿನ್ ಅನ್ನೋದು ಇದು ಎಲ್ಲಿ ಕಂಡುಬರುತ್ತೆ, ಕಿಡ್ನಿ. ಈ ಕಿಡ್ನಿಯ ಮೇಲೆ ಟೋಪಿ ಆಕಾರದಲ್ಲಿ ಕಂಡುಬರ್ತಕ್ಕಂಥ ಒಂದು ಗ್ರಂಥಿ ಯಾವುದು ಅಂದರೆ ಈ ಅಡ್ರಿನಲಿನ್ ಗ್ರಂಥಿ, ಸರಿನಾ. ಯಾಕಂದರೆ ಕೇಳ್ತಾನೆ ಯಾವ ಆಕಾರದಲ್ಲಿದೆ, ಟೋಪಿ ಆಕಾರದಲ್ಲಿದೆ, ಯಾವುದ್ರ ಮೇಲಿದೆ, ಕಿಡ್ನಿ ಮೇಲಿದೆ, ಸರಿನಾ. ಸೊ ಅದು ಕೇಳ್ತಾನೆ ಅದಕ್ಕೆ. ಹಾಗೆ ಫ್ಲೈಟ್ ಆ್ಯಂಡ್ ಫ್ಲೈಟ್, ಈ ಯಾವ ಹಾರ್ಮೋನನ್ನು ನಾವು ಫ್ಲೈಟ್ ಆ್ಯಂಡ್ ಫೈಟ್ ಅಂತ ಕರಿತೀವಿ ಅಂತ ಕೇಳ್ತಾನೆ. ಅಂದರೆ ಒಂದು ಹೊಡೆದಾಡೋದು, ಇಲ್ಲಾಂದರೆ ಹೆದರಿ ಓಡಿ ಹೋಗೋದು. ಸೊ ಹೊಡೆದಾಡುವ ಅಥವಾ ಹೆದರಿ ಓಡಿ ಹೋಗೋ ಒಂದು ಹಾರ್ಮೋನ್ ಯಾವುದು ಅಂತ ಕೇಳ್ತಾನೆ. ಇದೇ ಅಡ್ರಿನಲಿನ್ ಹಾರ್ಮೋನು. ಸೊ ಇವಾಗ ನೀವು ಮುಂದೆ ಸುಮ್ಮನೆ ಹಿಂಗೆ ಒಬ್ಬ ವ್ಯಕ್ತಿ, ಓಕೆ, ನೀವೇ ಅಂತ ಅಂದ್ಕೊಳ್ಳಿ. ಸೊ ಸುಮ್ಮನೆ ವಾಕ್ ಮಾಡ್ತಾ ಹೋಗ್ತಾ ಇರ್ತೀರ, ರಾತ್ರಿ ಮಾಡಿ 8 ಗಂಟೆಗೆ 8:15 ಊಟ ಎಲ್ಲ ಆಗಿರುತ್ತೆ. ಸೊ ರೋಡ್ ಮೇಲೆ ಏನು ಮಾಡುತ್ತೆ, ಒಂದು ಹಾವು ಬರುತ್ತೆ. ಹಾವು ಹಿಂಗೆ ನಿಮ್ಮ ಕಡೆನೇ ಹರಿದು ಬರ್ತಿರುತ್ತೆ. ಸೊ ಅವಾಗ ಒಂದು ಹಾವಿಗೆ ಹಿಡಿದು ಹೊಡಿತೀರಿ, ಸರಿನಾ. ಒಂದು ಹೊಡಿತೀರಿ, ಇಲ್ಲ ಅಂದ್ರೆ ಎಪ್ಪೋ ಕಾಲು ಕಿತ್ತನೋ ಇಲ್ಲಿದ ಅಂತ ಓಡಿ ಹೋಗಿಬಿಡ್ತೀರ. ಸೊ ಹಾಗೆ ನೀವು ಒಂದು ಹೆದರಿ ಓಡೋಕ್ಕೆ ಅಥವಾ ಅಲ್ಲೇ ನಿಂತದ್ರ ಜೊತೆ ಹೋರಾಡೋಕ್ಕೆ ನಿಮಗೆ ಯಾವ ಒಂದು ಹಾರ್ಮೋನ್ ಬಿಡುಗಡೆ ಆಗುತ್ತೆ, ಯಾವ ಒಂದು ಹಾರ್ಮೋನ್ ನಿಮಗೆ
ಪ್ರತಿಕ್ರಿಯೆ ಕೊಡುತ್ತೆ, ಯಾವ್ದು ನಿಮಗೆ ಇದ್ರೆ ಅಷ್ಟು ಶಕ್ತಿ ಕೊಡ್ತದೆ, ಯಾವುದಷ್ಟು ನಿಮ್ಗೆ ಅಂಜಿಸ್ತದೆ ಅಂತ ಕೇಳಿದ್ರೆ ಇದೇ ಆರ್ಡರ್ನಲ್ಲಿ ನಾನು ಹಾರ್ಮೋನು, ಸರಿನಾ. ಸೊ ಬೆದರಿದ ಬೆಕ್ಕು ಓಡಿ ಹೋಗಲು, ಹಾವು ನಿಮ್ಮ ಕಣ್ಣು ಮುಂದೆ ಬಂದಾಗ ಏನು ಮಾಡ್ತೀರಾ, ಯಾವ ಒಂದು ಹಾರ್ಮೋನ್ ಬಿಡುಗಡೆ ಆಗುತ್ತೆ, ಇದೇ ಆರ್ಡರ್ನಲ್ಲಿ ಹಾರ್ಮೋನ್ ಬಿಡುಗಡೆ ಆಗುತ್ತೆ, ಸರಿನಾ, ಗೊತ್ತಿರಲಿ. ಹಾಗೆ ಇಲ್ಲಿ ಪಿಟ್ಯೂಟರಿ ಅಂತ ಹೇಳಬೇಕಾಗಿತ್ತು. ಈ ಪಿಟ್ಯೂಟರಿ ಗ್ರಂಥಿ ಯಾವುದು ಅಂದರೆ ಈ ಗ್ರಂಥಿಯ ರಾಜ, ಗ್ರಂಥಿಯೊಳಗೆ ಮಾಸ್ಟರ್ ಆಫ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ, ಸರಿನಾ. ಗ್ರಂಥಿಗಳ ರಾಜ ಅಂತ ನಾವು ಕರಿತೀವಿ ಯಾವುದಕ್ಕೆ, ಈ ಪಿಟ್ಯೂಟರಿ ಗ್ರಂಥಿಯನ್ನ, ಸರಿನಾ. ಇದು ಗೊತ್ತಿರಲಿ ನಿಮಗೆ ಕೇಳ್ತಾನೆ. ಹಾಗೆ ಅತ್ಯಂತ ಚಿಕ್ಕ ಗ್ರಂಥಿ ಯಾವುದು ಅಂತ ಕೇಳ್ತಾನೆ, ಪೀನಲ್ ಗ್ರಂಥಿ ಅಂತ ಬರುತ್ತೆ. ಯಾವುದು, ಪೀನಲ್ ಗ್ರಂಥಿ ಅಂತ. ಸರ್ ಪಿಟ್ಯೂಟರಿ ಓದಿದ್ದೀವಿ ಸರ್, ಪಿಟ್ಯೂಟರಿ ಅಲ್ಲ ಸರ್, ಯಾಕೆ ಈ ಪಿಟ್ಯೂಟರಿ ಬಟಾಣಿ ಕಾಳಿನಷ್ಟಿದ್ರೆ ಈ ಪೀನಲ್ ಗ್ರಂಥಿ ಆ ಬಟಾಣಿಗಿಂತ ಕಡಿಮೆ ಇದೆ. ಇದು ಯಾವುದು, ಪೀನಲ್ ಗ್ರಂಥಿ. ಇದೆಲ್ಲಿ ಕಂಡುಬರುತ್ತೆ, ಇದು ಕೂಡ ನಿಮ್ಮ ದೇಹದಲ್ಲಿ, ಮೀನ್ಸ್ ಈ ನಿಮ್ಮ ಮೆದುಳು ಇದೆಯಲ್ವಾ, ಸೊ ಈ ನಿಮ್ಮ ತಲೆ ಇದೆಯಲ್ವಾ, ಆ ತಲೆಯ ಭಾಗದಲ್ಲೇ ಕಂಡುಬರುತ್ತೆ. ಯಾವುದು, ಪೀನಲ್ಲು ತಲೆಯಲ್ಲೇ ಕಂಡುಬರುತ್ತೆ, ಪಿಟ್ಯೂಟರಿ ತಲೆಯಲ್ಲೇ ಕಂಡುಬರುತ್ತೆ, ಹಾಗೆ ಇನ್ನೊಂದು ಹೈಪೋಥಾಲಮಸ್ ಅಂತ ಕಂಡುಬರುತ್ತೆ. ಈ ಮೂರೂ ಗ್ರಂಥಿಗಳು ನಿಮಗೆ ತಲೆಯಲ್ಲೇ ಕಂಡುಬರ್ತವೆ. ಸೊ ಕೇಳ್ತಾನೆ ಯಾವ ಒಂದು ದೇಹದ ಭಾಗದಲ್ಲಿ ಈ ಗ್ರಂಥಿಗಳು ಕಂಡುಬರ್ತವೆ ಅಂತ. ಸೊ ಈ ಕಿಡ್ನಿಯ ಅಡ್ರಿನಲಿನ್ ಆದರೆ ನಮ್ಮ ಕಿಡ್ನಿ ಮೇಲ್ಗಡೆ ಕಂಡುಬರುತ್ತೆ. ಹಾಗೆ ಪಿಟ್ಯೂಟರಿ, ಪೀನಲ್ಲು ಮತ್ತು ಹೈಪೋಥಾಲಮಸ್ಸು ತಲೆ ಮೇಲೆ ಕಂಡುಬರುತ್ತೆ, ತಲೆಯಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ಈ ಥೈರಾಯ್ಡ್ ಗ್ರಂಥಿಯಲ್ಲಿ ಕಂಡುಬರುತ್ತೆ ನಮ್ಮ ಕುತ್ತಿಗೆಯಲ್ಲಿ. ಏನಿದು ನಮ್ಮ ಧ್ವನಿ ಪೆಟ್ಟಿಗೆ ಇದೆ ಗೊತ್ತಾ, ಸೊ ಸುಮ್ಮನೆ ಒಂದು ಸರಿ ಮುಟ್ಕೊಂಡು ಹಿಂಗೆ ಮಾಡಿರಿ, ಓಕೆ, ಅದಕ್ಕೆ ಟಚ್ ಮಾಡಿರಿ, ಹಂಗೆ ಸೌಂಡ್ ಬರುತ್ತೆ. ಅದು ಕೋಳಿ ಥರನೋ ಮೇಕೆ ಥರನೋ ವಾಟೆವರು. ಸೊ ಅಲ್ಲಿ ಏನು ಮುಟ್ಕೊತಿರೋ ಗೊತ್ತಾ, ಸೊ ಅಲ್ಲಿ ನಿಮಗೆ ಥೈರಾಯ್ಡ್ ಅನ್ನೋ ಒಂದು ಗ್ರಂಥಿ ಕಂಡುಬರುತ್ತೆ. ಸೊ ಥೈರಾಯ್ಡ್ ಗ್ರಂಥಿ ಎಲ್ಲಿ ಕಂಡುಬರುತ್ತೆ ಅಂತ ಕೇಳ್ತಾರೆ ನಿಮಗೆ, ಈ ಕುತ್ತಿಗೆ ಭಾಗದಲ್ಲಿ ನಿಮಗೆ ಥೈರಾಯ್ಡ್ ಗ್ರಂಥಿ ಕಂಡುಬರುತ್ತೆ. ಸೊ ಇದಕ್ಕೆ ಸಂಬಂಧಿಸಿದ ಒಂದು ರೋಗ ಇದೆ, ಯಾವುದು, ಸರಳಗಳಗಂಡ, ಸರಿನಾ. ಸೊ ಸರಳಗಳಗಂಡ, ಈಸಿ ಗಾಯ್ಟರ್ ಅಂತ ನಾವು ಕರಿತೀವಿ ಅದನ್ನು. ಆ ಗಾಯ್ಟರ್ ರೋಗ ಯಾವುದಕ್ಕೆ ಬರ್ತದೆ ಅಂತ ಕೇಳಿದ್ರೆ ಈ ಥೈರಾಯ್ಡ್ ಗ್ರಂಥಿಗೆ ಬರ್ತದೆ. ಯಾಕೆ ಬರ್ತದೆ, ಏನಾದರೂ ಒಂದು ಕೊರತೆ ಆದರೆ ಬರಬೇಕು, ಇಲ್ಲಾಂದ್ರೆ ಏನಾದರೂ ಒಂದು ಹೆಚ್ಚಾದರೂ ಬರಬೇಕಪ್ಪ. ಸೊ ಇದಕ್ಕೆ ಕೊರತೆ ಆದರೂ ಬರ್ತದೆ. ಯಾವುದ್ರ ಕೊರತೆ, ಅಯೋಡಿನ್ ಕೊರತೆ. ಈ ಅಯೋಡಿನ್ ಕೊರತೆ ಆದರೆ ನಿಮಗೆ ಸರಳಗಳಗಂಡ ಎನ್ನುವ ರೋಗ ಬರ್ತದೆ. ಯಾವುದಕ್ಕೆ, ಥೈರಾಯ್ಡ್ ಗ್ರಂಥಿಗೆ, ನಾಟ್ ಅ ಪ್ಯಾರಾಥೈರಾಯ್ಡ್ ಅಲ್ಲ. ಸೊ ಪ್ಯಾರಾಥೈರಾಯ್ಡ್ಗೆ ನಾವೇನಂತ ಕರಿತೀವಿ ಅಂದರೆ ಗ್ರಂಥಿ ಒಳಗಿನ ಗ್ರಂಥಿ ಅಂತ ಕರಿತೀವಿ. ಯಾಕಂದರೆ ಇವಾಗ ನಿಮ್ಮ ಕುತ್ತಿಗೆ, ಈಗ ನಿಮ್ಮ ಏನು ಕೈ ಅದಲ್ಲ, ಒಂದು ಕೈ ಫೋನಿಗೆ ಹಿಡಿದಿರ್ತೀರ, ಇನ್ನೊಂದು ಕೈ ಏನು ಮಾಡಿ ಈ ಕುತ್ತಿಗೆನಲ್ಲಿ ಒತ್ತರಿ ಒಂದ್ಸರಿ ಕುತ್ತಿಗೆಗೆ, ಓಕೆ. ಸೊ ಈ ಒತ್ತಿದಾಗ ಇಲ್ಲೇನು ನಿಮ್ಮ ಕೈ ಏನು ಟಚ್ ಆಗುತ್ತೆ ಅಲ್ವ ಫ್ರಂಟಲ್ಲಿ, ಸೊ ಇದನ್ನು ನಾವು ಥೈರಾಯ್ಡ್ ಗ್ರಂಥಿ ಇಲ್ಲಿ ಒಳಗಡೆ ಇದೆ ಅಂತ ನಾವು ಹೇಳ್ತೀವಿ. ಅದೇ ನಿಮ್ಮ ಹಿಂಭಾಗ, ಇವಾಗ ಕಾಲರ್ ಹಿಂದ್ಗಡೆ ಇದೆ ಅಲ್ವಾ, ಸೊ ಅಲ್ಲಿ ನೀವು ಟಚ್ ಮಾಡ್ಕೊಳ್ಳಿ, ಅಲ್ಲಿ ಏನಿದೆ ಅಲ್ವಾ, ಅಲ್ಲಿ ನಿಮಗೆ ಪ್ಯಾರಾಥೈರಾಯ್ಡ್ ಗ್ರಂಥಿಗಳು ಕಂಡು ಬರ್ತವೆ. ಯಾಕಂದರೆ ಈ ಗ್ರಂಥಿ ಒಳಗೆ ಈ ಸಣ್ಣ ಸಣ್ಣ ಡಾಟ್ ಆಗಿ ಈ ರೀತಿ ನಿಮಗೆ ಗ್ರಂಥಿ ಕಂಡುಬರುತ್ತೆ. ಸೊ ಇದೇ ರೀತಿ ಇಲ್ಲಿ ನಿಮ್ಮ ಮುಂದೆ ಕಂಡುಬರೋದು ಈ ರೀತಿ, ಈ ಕುತ್ತಿಗೆದಲ್ಲಿ ಈ ರೀತಿ ಹೆಚ್ಚು ಆಕಾರದಲ್ಲಿ ಕಂಡುಬರುತ್ತೆ ನಿಮಗೆ, ಯಾವುದು, ಈ ಥೈರಾಯ್ಡ್ ಗ್ರಂಥಿ. ಸೊ ಇದರ ಹಿಂಭಾಗದಲ್ಲಿ, ಎಕ್ಸಾಕ್ಟ್ ಹಿಂಭಾಗದಲ್ಲಿ 4 ಡಾಟ್ಗಳಾಗಿ ಇದರೊಳಗೆ ಇದೇ ಗ್ರಂಥಿ ಒಳಗೆ ಹುದುಗಿಕೊಂಡಿರ್ತವೆ. ಸೊ ಅದಕ್ಕೆ ನಾವು ಏನಂತ ಕರಿತೀವಿ, ಗ್ರಂಥಿ ಒಳಗಿನ ಗ್ರಂಥಿ, ಪ್ಯಾರಾಥೈರಾಯ್ಡ್ ಗ್ರಂಥಿ ಅಂತ ಕರಿತೀವಿ, ಸರಿನಾ. ಇವೆಲ್ಲವೂ ಕೂಡ ನೆನ್ಪಿಟ್ಕೊಳ್ಳಿ ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 25ನೇ ಪ್ರಶ್ನೆ, ವಸ್ತುವಿನ ರಾಸಾಯನಿಕ ಬದಲಾವಣೆಗೆ ಕೆಳಗಿನ ಯಾವುದು ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾನೆ. ಸೊ ನಿಮಗೆ ಈ ಬದಲಾವಣೆಯಲ್ಲಿ 2 ರೀತಿಯ ಬದಲಾವಣೆ ಇದೆ ಅಂತ ಹೇಳಿದ್ದೆ ನಿಮಗೆ ಆಲ್ರೆಡಿ ಬೇರೆ ಕ್ಲಾಸಲ್ಲಿ ಮಾಡುವಾಗ ನಾನು ಹೇಳಿದ್ದೀನಿ. ಮೀನ್ಸ್ RPF ಮಾಡುವಾಗ ಹೇಳಿದ್ದೀನಿ, SSC GD ಮಾಡುವಾಗ ಹೇಳಿದ್ದೀನಿ, ಆ್ಯಂಡ್ ನಿಮ್ಮ ಅಗ್ನಿವೀರ್ ಮಾಡುವಾಗಲೂ ಕೂಡ ಹೇಳಿರ್ಬೋದೇನೋ, ಎಕ್ಸಾಕ್ಟ್ ನೆನಪಿಲ್ಲ ನನಗೆ. ಸೊ ಇಲ್ಲಿ ರಾಸಾಯನಿಕ ಬದಲಾವಣೆ ಮತ್ತು ಭೌತಿಕ ಬದಲಾವಣೆ ಅಂತ ಬರುತ್ತೆ. ಏನು ರಾಸಾಯನಿಕ ಮತ್ತು ಭೌತಿಕ ಬದಲಾವಣೆ, ಜಸ್ಟ್ ನಿಮಗೆ ಒಂದು ಕ್ಲಾರಿಟಿ ಕೊಡ್ತೀನಿ, ಓಕೆ. ರಾಸಾಯನಿಕ ಬದಲಾವಣೆ, ಇನ್ನೊಂದು ಭೌತಿಕ ಬದಲಾವಣೆ, ಸರಿನಾ. ಇದು ಕೆಮಿಕಲ್ ಚೇಂಜು, ಇದು ಫಿಸಿಕಲ್ ಚೇಂಜ್ ಅಂತ. ಏನು ಕೆಮಿಕಲ್ ಚೇಂಜು, ಏನು ಫಿಸಿಕಲ್ ಚೇಂಜು, ಇವಾಗ ಯಾವುದಾದ್ರೂ ಒಂದು ಒಂದು ವಸ್ತುವಿನಿಂದ ಒಂದು ಫಾರ್ಮಿಂದ ಮತ್ತೊಂದು ಫಾರ್ಮಿಗೆ ಹೋದಾಗ ಹೋಗ್ತದೆ, ಮತ್ತೊಂದು ಫಾರ್ಮ್ ಆಗ್ತದೆ. ಆದ್ದರಿಂದ ಹೊಳ್ಳಿ ರಿಟರ್ನ್ ಏನಾದರೂ ಈ ಮೊದಲನೇ ವಸ್ತು ಥರ ಮಾಡೋಕ್ಕೆ ಬರಲಿಲ್ಲ ಅಂದರೆ ಅದನ್ನು ನಾವೇನಂತ ಹೇಳ್ತೀವಿ, ಕೆಮಿಕಲ್ ಚೇಂಜ್ ಅಂತ ಹೇಳ್ತೀವಿ. ಏನಾದರೂ ಇವಾಗ ಒಂದು ವಸ್ತು ಏನಾದರೂ ಇದೆ, ಅದು ಮತ್ತೊಂದು ಆಗಿ ಬದಲಾಗ್ತದೆ, ಮತ್ತೊಂದು ವಸ್ತು ಆಗಿ ಬದಲಾಗ್ತದೆ. ಆ ಬದಲಾದ ವಸ್ತುವನ್ನು ಮತ್ತೆ ರಿಟರ್ನ್ ನಾವು ಮೊದಲಿದ್ದ ಶೇಪ್ಗೆ, ಮೊದಲಿದ್ದ ಆಕಾರಕ್ಕೆ, ಮೊದಲಿದ್ದ ರೂಪಕ್ಕೆ ನಾವು ತರೋಕ್ಕೆ ನಮಗೆ ಸಾಧ್ಯವಾಯಿತು ಅಂತ ಕೇಳಿದ್ರೆ, ಆ ಮೊದಲಿದ್ದ ಒಂದು ಫಾರ್ಮ್ಗೆ ಅದು ಬರ್ತಿತ್ತು ಅಂದರೆ ಅದನ್ನು ನಾವು ಭೌತಿಕ ಬದಲಾವಣೆ ಅಂತ ಕರಿತೀವಿ. ಹೇಗೆ ಸರ್ ಭೌತಿಕ ಬದಲಾವಣೆ, ಓಕೆ. ಸೊ ಇವಾಗ ಒಂದು ಎಕ್ಸಾಂಪಲ್, ಓಕೆ. ಸೊ ಇವಾಗ ರಾಸಾಯನಿಕ ಕ್ರಿಯೆಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇವಾಗ ನಿಮಗೆ ಭೌತಿಕ ಕ್ರಿಯೆಗೆ ಒಂದು ಎಕ್ಸಾಂಪಲ್ ಕೊಡೋಣ ಮೊದಲು, ಓಕೆ. ಭೌತಿಕ ಕ್ರಿಯೆಗೆ ಒಂದು ಎಕ್ಸಾಂಪಲು, ಇವಾಗ ಪೇಪರ್ ಇದೆ. ಈ ಪೇಪರ್ ಏನಿದೆ ಅಲ್ವಾ ನಿಮ್ಮ ಕೈಯಲ್ಲಿದೆ, ಅಥವಾ ನೀವು ಬರ್ಕೋತಿರ್ಬೋದು, ಮ್ಯಾಕ್ಸಿಮಮ್ ಜನ ಬರ್ಕೊತಿರ್ತೀರಾ, ಬರ್ಕೊಳ್ಳೋದು ನಿಮಗೆ ರೈಟು. ಬಟ್ ನೀವು ಏನಿದು ನಿಮ್ಗೆ ಏನೊಂದು ಹೇಳಬೇಕಾಗಿತ್ತು, ಇದು ಬರ್ಕೊಳ್ಳೋದ್ರ ಬಗ್ಗೆ. ನೀವೇನಿದು ಕ್ಲಾಸ್ ಕೇಳೋದು ಬರ್ಕೋತೀರಾ ಅಲ್ವಾ, ಎಲ್ಲವನ್ನು ಬರ್ಕೋಬೇಡಿ ಪ್ಲೀಸ್, ಓಕೆ. ನಿಮ್ಗೆ ಏನಾದರೂ ಒಂದು 50% ನೆನಪಿದ್ರಾ ಬಿಟ್ಟು ಬಿಡಿ, ಬರಿಬೇಡಿ, ಓಕೆ.
ಭಾಳ ಅಂದ್ರೆ ಭಾಳ ಇದ್ರೇನೆ ಹೆಕ್ಟಕ್ ಆಗುತ್ತೆ, ಅದು ನೀವು ಜಾಸ್ತಿ ಬರ್ಕೊಳ್ಳೋದು ಹೋಗಬಾರ್ದು. ಓಕೆ, ಸೊ ಏನು ಅಂದರೆ 50% ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಗೊತ್ತಿದೆಯಾ, ಬರ್ಕೊಳ್ಳೋದೇ ಬೇಡ. ಅದು ನಿಮಗೆ ನೆಕ್ಸ್ಟ್ ಇನ್ನೊಂದು ಸರಿ ಅದು ನಿಮಗೆ ಕಿವಿ ಮೇಲೆ ಬಿದ್ದಾಗ, ನೀವು ಏನಾದರೂ ನೀವು ಕಣ್ಣಿನಿಂದ ನೋಡಿದಾಗ ನಿಮಗೆ ಮತ್ತೊಳ್ಳಿ ಗ್ಲಾನ್ಸ್ ಆಗುತ್ತೆ, ಮತ್ತೊಳ್ಳಿ ನೀವು ರಿಟರ್ನ್ ಅದನ್ನು ನೆನ್ಪಿಟ್ಕೊಳ್ಳೋಕ್ಕೆ ನಿಮ್ಮ ಮೆದುಳು ಹೇಳುತ್ತೆ. ಸೊ ಅದಕ್ಕೆ ಅದನ್ನು ಬಿಟ್ಬಿಡಿ. ಬಟ್ ನಿಮಗೆ 100ಕ್ಕೆ 100 ಈ ಪದನೇ ನಾನು ಕೇಳಿಲ್ಲ, ಫಸ್ಟ್ ಟೈಮ್ ಇದನ್ನು ಕೇಳ್ತಾ ಇದ್ದೀನಿ ಅಂತ ಇದ್ರೆ, ವ್ಯಕ್ತಿ ಹೆಸರಾಗಿದ್ದರೆ, ಏನಾದರೂ ಒಂದು ಪಾರ್ಟಿನ ಹೆಸರಾಗಿದ್ದರೆ, ಯಾವುದಾದ್ರೂ ಒಂದು ಭಾಗದ ಹೆಸರಾಗಿದ್ದರೆ, ನಿಮಗದು ಕೇಳೇ ಇರಲಿಲ್ಲ ಇಲ್ಲಿವರೆಗೂ, ಯಾವ್ದು ಏಲಿಯನ್ನಿಂದ ಬಂತ, ಎವ್ಡಿ ಇಲಿಯರ್ಸ್ ಆಯ್ತಾ. ಸೊ ಆ ರೀತಿ ಏನಾದರೂ ಇದ್ದರೆ ನೀವೇನು ಮಾಡ್ಕೋಬೇಕು, ಬರ್ಕೋಬೇಕು ಅದನ್ನು. ಓಕೆ, ಆ ರೀತಿ ಬರ್ಕೊಂಡಾಗ ನಿಮಗೆ ಯೂಸ್ ಆಗುತ್ತೆ ಅದು. ಯಾಕೆ, ಸೊ ಆ ರೀತಿಯ ಪ್ರಶ್ನೆಗಳೇನೆಂದರೆ ನಿಮಗೆ ಮತ್ತೊಂದು ಸರಿ ರಿಪೀಟೆಡ್ ಆಗುವ, ಈ ಯೂಟ್ಯೂಬ್ ಕ್ಲಾಸಲ್ಲೇ ಆಗಲಿ ಅಥವಾ ನೀವು ಬುಕ್ಕಲ್ಲೇ ಆಗಲಿ ನೀವು ಓದಿರೋಕ್ಕೆ ಚಾನ್ಸ್ ಇರೋದಿಲ್ಲ. ಸೊ ಈ ರಿಮೈನಿಂಗ್ ನೀವು 50% ಏನು ಕೇಳಿರ್ತೀರಲ್ವಾ, ಇದು ನೀವು ಅಗೇನ್ ಕೇಳ್ತೀರಾ, ಇದು ಮಾತ್ರ ಡೆಫಿನೆಟ್ಲಿ. ಸೊ ಅದಕ್ಕೆ ಏನು ಮಾಡಿ, ಯಾವುದು ನಿಮಗೆ ಜಾಸ್ತಿ ನೀವು ಗೊತ್ತೇ ಇಲ್ಲ, ಈ ಪದನೇ ಗೊತ್ತಿಲ್ಲ. ಓಕೆ, ಇವಾಗ ಯಾವುದು ಪೋಲಿಯೋಲೈಡ್ ಗೊತ್ತಿದೆಯಾ, ವರ್ಡೇ ಇಲ್ಲ ಅದು ಆ್ಯಕ್ಚುಲಾಗಿ, ಸರಿನಾ. ಸೊ ಈ ರೀತಿಯ ಏನಾದರೂ ಪದಗಳು ಬಂದು ಎಲ್ಲೇ ಆದರೂ ಬಂತು, ಅದು ಹೋಯಿತು ಅಂತ ಕೇಳಿದ್ರೆ ಅದನ್ನು ಬರ್ಕೊಳ್ಳಿ, ಅದನ್ನು ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ಎಲ್ಲವನ್ನು ಕೂಡ ನೋಟ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಮ್ಯಾಕ್ಸಿಮಮ್ ಏನು ಅಂದರೆ ನೀವು ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ಫುಲ್ ಎಲ್ಲ ಕ್ಲಾಸ್ ಕೇಳಿ ಅದನ್ನು ಫುಲ್ ಇದ್ರೇನೋ ಫುಲ್ ಹಂಗೆ ಚಿತ್ತು ಕೊಟ್ಟು ಬರೆದು ಬಿಡ್ತೀನಿ, ಎಲ್ಲ ಇದ್ರೆ 2 ಪೇಜ್ ಒಳಗೆ ಮುಗಿಸಿ ಇಳಿಸಿಬಿಡ್ತೀನಿ, 10 ಪೇಜ್ ಒಳಗೆ ಈ ಇಡೀ ಕ್ಲಾಸ್ನ ಬರೆದಿಟ್ಟಿದ್ದೀನಿ, ಬೇಡ ಅದು. ಬಟ್ ಎಷ್ಟು ಆಗುತ್ತೆ ಅಷ್ಟನ್ನು ಇದ್ರೇನು ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಿ, ಸರಿನಾ. ಸೊ ಅದು ಬೆಸ್ಟ್. ಅದು ನೀವು ಬೇಕಾದರೆ 1x ಇಟ್ಕೊಂಡು ನೋಡಿ, 0.5x ಇಟ್ಕೊಂಡು ನೋಡಿ ವಿಡಿಯೋನ, ಇಲ್ಲ 2x ಇಟ್ಕೊಂಡು ನೋಡಿ, ಪ್ರಾಬ್ಲಮ್ ಇಲ್ಲ. ಬೇಕಾದರೆ ನಿಮಗೆ ಬಂದು ಒಂದು ಸರಿ ಈ ಒಂದು ವಿಡಿಯೋ ನೋಡಿರ್ತೀರ ಅಲ್ವಾ, ಸೊ ಈ ವಿಡಿಯೋ ಏನಾದರೂ ಯೂಸ್ಫುಲ್ ಆಗಿದ್ರೆ ಮಾತ್ರ ರಿಟರ್ನ್ ಮತ್ತೊಮ್ಮೆ ಬನ್ನಿ 2x ಇಟ್ಕೊಂಡು ವಿಡಿಯೋ ನೋಡಿ. ಸೊ ಫುಲ್ ಸ್ಪೀಡ್ ಆಗುತ್ತೆ. ಇವಾಗಲೇ ನಾನು ಮ್ಯಾಕ್ಸಿಮಮ್ ನಂದು ಹೇಳುವ ಒಂದು ಶೈಲಿ ಏನಿದೆ ಅಂದರೆ ಸ್ಪೀಡ್ ಇದೆ. ಸೊ ಇನ್ನೂ ನೀವು 2x ಇಟ್ಕೊಂಡಾಗ ಇನ್ನೂ ಸ್ಪೀಡ್ ಆಗುತ್ತೆ ನಿಮಗೆ. ಸೊ ಆ ರೀತಿ ಇದ್ದಾಗ ನೀವು ಮತ್ತೊಮ್ಮೆ ಬಂದು ಕೇಳ್ಕೊಳ್ಳಿ. ಸೊ ನಿಮಗೆ ಫುಲ್ ಹೇಳ್ತಾ ಇದ್ದೀನಿ, ಒಂದು 80% ನೀವು ಅದನ್ನು ನೆನ್ಪಿಟ್ಕೋತೀರಾ, ಸರಿನಾ. ಸೊ 80% ಏನಂದರೆ ನಿಮಗೆ ಪಕ್ಕ ನೆನ್ಪುಳಿತೆ, ಮುಂದೆ ನೀವು ಕ್ವಶನ್ ಪೇಪರ್ ನೋಡಿದಾಗ ನಿಮ್ಗೆ ಗೊತ್ತಾಗೇ ಆಗುತ್ತೆ, ಸರಿಯಾ. ಇದನ್ನು ಫಾಲೋ ಮಾಡಿ. ನೀವು ಜಾಸ್ತಿ ರಿವಿಷನ್ ಮಾಡ್ತೀನಿ ಹಾಗೆ ಹೀಗೆ ಮಾಡಬೇಕದು, ಬಟ್ ಅದನ್ನು ನಮಗೆ ಟೈಮ್ ಸಿಗೋದಿಲ್ಲ ಆ್ಯಕ್ಚುಲಾಗಿ. ಇನ್ನೊಂದು ಏನಂದರೆ ನಮ್ಮ ಮನಸ್ಥಿತಿ ಏನು ಹೇಳ್ತದೆ ನಮಗೆ, ಓದಬೇಡ ಅಂತಲೇ ಹೇಳ್ತದೆ. ಇನ್ನೊಂದು ಇದನ್ನು ಓದಿ ನೀನು ಮತ್ತೆ ಯಾಕೆ ಓದ್ತೀಯಾ ಅಂತಲೇ ನಮ್ಮ ಮನಸ್ಸು ಹೇಳೋದು. ಇದು ಜಸ್ಟ್ ಅಗ್ನಿವೀರ್ಗೆ ಅಂತ ನಾನು ಹೇಳ್ತಾ ಇಲ್ಲ, ಯಾಕೆಂದರೆ ಅಗ್ನಿವೀರ್ಗೆ ಇಷ್ಟೆಲ್ಲ ಇದ್ರೇನೋ ನೀವು ನೆಸಸರಿ ತೊಗೊಳ್ಳೋದು ಅಗತ್ಯನೇ ಇಲ್ಲ. ಯಾಕಂದರೆ ನಿಮಗೆ ಎಷ್ಟು ಒಂದು 35-40 ಮಾರ್ಕ್ಸ್ ನೀವು ಈಸಿಯಾಗಿ ತೊಗೋತೀರ ರೀ. ಓಕೆ, ನೀವು ಪಾಸ್ ಆಗೇ ಆಗ್ತೀರಾ, ಏನೂ ಗೊತ್ತಿಲ್ಲ ಅಂದರೂ ಕೂಡ ಪಾಸ್ ಆಗ್ತೀರಾ ನೀವು. ಸೊ ಇದು ಪ್ರಾಬ್ಲಮ್ ಇಲ್ಲ ನಿಮಗೆ. ಯಾಕೆ, ಸ್ವಲ್ಪ ನಂದು ಆಗುತ್ತೆ ಅಂದರೆ ನಿಮಗೆ ಒಂದು ನಂಬಿಕೆ ಇರಬೇಕು. ಕೆಲವೊಂದು ನಾನು ಇದನ್ನು ವಿಡಿಯೋ ನೋಡಿದ್ದೀನಿ, ಈ ರೀತಿಯ ಪ್ರಶ್ನೆಗಳು ಬರ್ತವೆ ಅನ್ನೋದು ನಿಮ್ಗೊಂದು ಕಾನ್ಫಿಡೆನ್ಸ್ ಇತ್ತು ಅಂದರೆ ನೀವು ಪಾಸ್ ಆಗೇ ಆಗ್ತೀರಾ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಬೇರೆ ಎಕ್ಸಾಮ್ಗಳಿಗೆ ನೀವು ಕೊಡ್ತಾ ಇರ್ತೀರಾ, ಯಾಕಂದರೆ ನೀವು ಅಗ್ನಿವೀರ್ ಮಾತ್ರ ಕೊಡ್ತಾ ಇದ್ದೀರಾ. ಇಲ್ಲಿ ನೀವು ನನ್ನ ಕ್ಲಾಸ್ ಕೇಳೋರು ಮ್ಯಾಕ್ಸಿಮಮ್ ಅಂದರೆ ಒಂದು 10% ಮಾತ್ರ ಅಗ್ನಿವೀರ್ಗೆ ಅಂತ ಬಂದಿದ್ದೀರಾ, ಅಗ್ನಿವೀರ್ ಮಾತ್ರ ಮಾಡ್ತೀನಿ ಅಂತ. ಬಟ್ ಇಲ್ಲಿ 90% ಹೇಳ್ತೀನಿ, ಅಗ್ನಿವೀರ್ ಕೂಡ ಒಂದು ಇರಲಿ ನಾನು ಹಾಕ್ತೀನಿ ಅಂತ ಅನ್ನೋರೇ ಇದ್ದೀರಾ, ಸರಿನಾ. ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ರಿಟರ್ನ್ ಬರೋಣ ನಮ್ಮ ಟಾಪಿಕ್ಗೆ. ಏನೋ ಈ ಕೆಮಿಕಲ್ ಚೇಂಜ್, ಓಕೆ, ರಾಸಾಯನಿಕ ಬದಲಾವಣೆಗೆ ಇಲ್ಲಿ ಪೇಪರ್ ತೊಗೊಳ್ಳಿ. ಓಕೆ, ಸೊ ಈ ಪೇಪರ್ ತೊಗೊಂಡು ಏನು ಮಾಡಿ, ಭೌತಿಕ ಬದಲಾವಣೆ ಹೇಳ್ಬೇಕಾಯ್ತಲ್ಲ ಮೊದಲು, ಭೌತಿಕ ಬದಲಾವಣೆ. ಈ ಪೇಪರ್ ತೊಗೊಳ್ಳಿ, ಈ ಪೇಪರ್ ತೊಗೊಂಡು ಹರಿರಿ, ಅದಕ್ಕೆ ನಿಮ್ಗೆ ಹೆಂಗೆ ಮನಸ್ಸಿಗೆ ಬರ್ತದೆ ಹಂಗೆ ಹರಿರಿ, ಸರಿನಾ. ಸೊ ಚೂರು ಆಯ್ತಾ, ಇಷ್ಟು ಚೂರು ಅಲ್ವಾ. ಓಕೆ, ಚೂರು ಅದು ಹೊಳ್ಳಿ ರಿಟರ್ನ್ ನೀವು ಪೇಪರ್ ಇದ್ದಂಗೆ ಮಾಡಬಹುದಾ, ಪೇಪರ್ಗೆ ಏನಿತ್ತಲ್ವಾ ಅದಕ್ಕೆಲ್ಲ ಗುಣಲಕ್ಷಣ ಹಾಗೆ ಮಾಡ್ಬೋದಾ, ಹೌದು ಮಾಡ್ಬೋದು. ಅಗೇನ್ ನೀವು ಮಾಡಬಹುದು. ಹೋಗಿ ಮತ್ತೆ ಅದನ್ನು ಫುಲ್ ಎಲ್ಲ ಮಿಕ್ಸಿಗೆ ಹಾಕಿ ಇದನ್ನೆಲ್ಲ ಮಿಕ್ಸಿಗೆ ಹಾಕಿದ ನಂತರ ನೀರು ಹಾಕಿ ಮಿಕ್ಸಿಗೆ ಹಾಕಿದ ಅದನ್ನು, ಸರಿನಾ. ಸೊ ಒಂದು ಲೇಯರ್ ಆಗಿ ನೀವು ಫಾರ್ಮೇಷನ್ ಮಾಡಿ, ಯೂಟ್ಯೂಬಲ್ಲೆಲ್ಲ ನೀವು ವಿಡಿಯೋ ನೋಡ್ಕೋಬಹುದು, ವಿಡಿಯೋ ನೋಡಿ ಮಾಡ್ಬೋದು. ಪೇಪರ್ನ ನೀವು ರೆಡಿ ಮಾಡ್ಬೋದು, ಹೊಳ್ಳಿ ರಿಟರ್ನ್ ಬ್ಯಾಕ್ ಟು ಫಾರ್ಮ್ ಅದಕ್ಕೆ ತರಬಹುದು ನೀವು. ಸೊ ಈ ರೀತಿ ನಿಮಗೆ ತರಕ್ಕೆ ಆಗ್ತಿತ್ತು ಅಂದರೆ, ಅಥವಾ ಇದೇ ಹರಿದ ಚೂರುಗಳು ಒಂದು ಲೆವೆಲಲ್ಲಿ ಹಿಂಗೊಂದು ಚೌಕಡಿ ಇದು ಇಟ್ಟು ಅದಕ್ಕೆ ಇಷ್ಟು ಮತ್ತು ಅಂಟ್ಸ್ಕೋತ ನೀವು ಬಂದರೆ ಅಂಟ್ತದೆ ಅದು, ಸರಿನಾ. ಇನ್ನೊಂದು ಕೂಡ್ತದೆ ಅಲ್ಲಿ, ಅದು ಯಾವುದು, ಈ ಭೌತಿಕ ಬದಲಾವಣೆ ಇದೆಲ್ಲವೂ ಕೂಡ ಹೊಳ್ಳಿ ರಿಟರ್ನ್ ಫಾರ್ಮಿಗೆ ಬರ್ತಿತ್ತು ಅಂದರೆ ಅದು ಭೌತಿಕ ಬದಲಾವಣೆ ಆಗುತ್ತೆ. ಏನಾದರೂ ಇದು ಬರಬಾರ್ದು ಅಂದರೆ ಏನು ಮಾಡ್ಬೇಕು, ಅದಕ್ಕೆ ಆ ಪೇಪರ್ ಇದೆಯಲ್ಲ, ಈ ಪೇಪರ್ನ ಸುಟ್ಟು ಬಿಡಿ, ಸರಿನಾ. ಒಂದು ಕಡ್ಡಿ ಪೆಟ್ಟಿಗೆ ತೊಗೊಳ್ಳಿ, ಕಡ್ಡಿ ಹಚ್ಚಿಬಿಡಿ ಅದಕ್ಕೆ. ಓಕೆ, ಬೆಂಕಿ ಹಚ್ಚಿದ ನಂತರ ಫುಲ್ ಎಲ್ಲ ಉರಿದೋಗ್ಬಿಡುತ್ತೆ. ಅದು ಕೆಳಗಡೆ ಏನು ಉಳಿಯುತ್ತೆ, ಬೂದಿ ಉಳಿತದೆ. ಆ ಬೂದಿ ತೊಗೊಂಡು ಹೊಳ್ಳಿ ರಿಟರ್ನ್ ನೀವು ಏನಾದರೂ ಪೇಪರ್ ಮಾಡ್ಬೋದಾ, ನೆವರ್, ಮಾಡೋಕ್ಕೆ ಚಾನ್ಸೇ ಇಲ್ಲ. ಬೇಕಾದರೆ ಮಾಡಿ ನೀವು ಸೈಂಟಿಸ್ಟ್ ಆಗಿಬಿಡ್ತೀರಾ, ಸರಿನಾ. ಸೊ ಆ ರೀತಿ ಅದು ರಿಟರ್ನ್ ಅದು ಮೊದಲಿದ್ದ ಸ್ಥಿತಿಗೆ ಬರಲಿಲ್ಲ ಅಂದರೆ ಅದನ್ನು ನಾವು ಏನಂತ ಕರಿತೀವಿ, ರಾಸಾಯನಿಕ ಬದಲಾವಣೆ ಅಂತ ಕರಿತೀವಿ. ಸೊ ರಾಸಾಯನಿಕ ಬದಲಾವಣೆಯಲ್ಲಿ ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟಿದ್ದಾನೆ. ಏನು, ವಸ್ತುವಿನ ರಾಸಾಯನಿಕ ಬದಲಾವಣೆಗೆ ಈ ಕೆಳಗಿನ ಯಾವುದು ಉದಾಹರಣೆಯಾಗಿದೆ ಅಂತ. ಸೊ ರಾಸಾಯನಿಕ ಬದಲಾವಣೆ ಅಂದರೆ ಒಂದು ರಾಸಾಯನಿಕ ಬದಲಾವಣೆ ಇದೆ, ಉಳಿದಿರೋದು ಏನಿದ್ದಾವೆ ಅಂದರೆ ಭೌತಿಕ ಬದಲಾವಣೆ ಇರಬಹುದೇನೋ. ಓಕೆ, ನೋಡೋಣ.
ಕಬ್ಬಿಣ ತುಕ್ಕು ಹಿಡಿಯುವುದು ಅಂತ ಹೇಳಿದ್ದಾನೆ. ಸೊ ಕಬ್ಬಿಣ ತುಕ್ಕು ಹಿಡಿಯುವುದು, ಇವಾಗ ಕಬ್ಬಿಣ ಏನಿರುತ್ತೆ ಅಲ್ವಾ, ಅದು ತುಕ್ಕು ಹಿಡಿಸ್ರಿ. ಅದಕ್ಕೆ ಈ ತುಕ್ಕು ಹಿಡಿದಾಗ ಅದು ಏನು ಮಾಡುತ್ತೆ, ಮೇಲೆ ಕೆಲವು ಲೇಯರ್ ಥರ ಬರುತ್ತೆ, ಸರಿನಾ. ಆ ಲೇಯರ್ ಥರ ಬಂದಿರೋದು ಅದೆಲ್ಲವೂ ಕೂಡ ಪುಡಿಯಾಗಿ ಕೆಳಗಡೆ ಬೀಳುತ್ತೆ. ಆ ಬಿದ್ದಿರೋ ಪುಡಿಯಿಂದ ನೀವು ರಿಟರ್ನ್ ಕಬ್ಬಿಣ ಮಾಡೋಕ್ಕಾಗುತ್ತಾ? ನೋ ವೇ, ಚಾನ್ಸ ಇಲ್ಲ. ಇದು ಕೂಡ ನಿಮಗೆ ಒಂದು ಭೌತಿಕ ಬದಲಾವಣೆಯಾಗಿದೆ, ರಾಸಾಯನಿಕ ಬದಲಾವಣೆಯಾಗಿದೆ, ಸರಿನಾ. ಇದೊಂದು ಏನಾಗಿದೆ, ರಾಸಾಯನಿಕ ಬದಲಾವಣೆಯಾಗಿದೆ. ಯಾಕೆ? ಅಲ್ಲಿ ಆಕ್ಸೈಡ್ಗಳು ಫಾರ್ಮೇಷನ್ ಆಗಿದೆ, ಸೊ ಅದಕ್ಕೆ ನಿಮಗೆ ಫೆರಸ್ ಆಕ್ಸೈಡ್ ಅಲ್ಲಿ ಫಾರ್ಮೇಷನ್ ಆಗಿದೆ. ಸೊ ಅದಕ್ಕೆ ಏನಾಗುತ್ತೆ, ಅದು ಈ ಕೆಮಿಕಲ್ ಚೇಂಜ್ ಆಗುತ್ತೆ ಅದು, ಸರಿನಾ. ಅಲ್ಲಿ ಒಂದು ಯಾವುದೋ ಒಂದು ಕೆಮಿಕಲಿಂದಾನೇ ಅದೊಂದು ಚೇಂಜಸ್ ಆಗಿಬಿಟ್ಟಿದೆ. ಅಲ್ಲಿ ರಿಟರ್ನ್ ನೀವು ಕಬ್ಬಿಣ ಮಾಡೋಕ್ಕಾಗಲ್ಲ. ಅಷ್ಟು ಗಟ್ಟಿ ಕಬ್ಬಿಣ ನೀವು ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ. ಯಾಕೆ? ರಸ್ಟ್ ಹಿಡಿಯೋದ್ರಿಂದ. ಸೊ ಅದಕ್ಕೆ ಆ ರಸ್ಟನ್ನು ನಾವು ಹೋಗ್ಲಾಡ್ಸೋಕೆ ಏನು ಮಾಡ್ತೀವಿ, ಜಿಂಕ್ ಎಲ್ಲ ಕೋಟಿಂಗ್ ಮಾಡ್ತೀವಿ, ಪೇಂಟಿಂಗ್ ಮಾಡ್ತೀವಿ, ಏನೇನೋ ಮಾಡ್ತೀವಿ, ಸರಿನಾ. ಸೊ ಬಟ್ ಅದೇನಾಗ್ತದೆ, ಪ್ರಿವೆನ್ಷನ್. ಬಟ್ ಇಲ್ಲಿ ಏನಾಗುತ್ತೆ, ಈ ಕಬ್ಬಿಣ ತೂಕು ಹಿಡಿಯೋದು ಅದೊಂದು ಕೆಮಿಕಲ್ ಚೇಂಜ್ ಆಗುತ್ತೆ, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಹಾಗೆ ಹಣ್ಣುಗಳು ಹಣ್ಣಾಗುವುದಂತೆ. ಇವಾಗ ಮಾವಿನಕಾಯಿ ಇರುತ್ತೆ ರೀ, ಇವಾಗ ಕಗ್ಗು ಮಾವಿನಕಾಯಿ ಇರುತ್ತೆ, ಆ ಕಗ್ಗು ಮಾವಿನಕಾಯಿ ಇರೋದು ಹಣ್ಣು ಮಾವಿನಕಾಯಿ ಆಗ್ತದೆ. ಇವಾಗ ಹಣ್ಣು ಮಾವಿನಕಾಯಿಯಿಂದ ರಿಟರ್ನ್ ನೀವು ಕಗ್ಗು ಮಾವಿನಕಾಯಿ ತರಕ್ಕಾಗತ್ತಾ? ನೋ ವೇ, ಚಾನ್ಸೇ ಇಲ್ಲ, ಸರಿನಾ. ದೇವರೇ ಬರ್ಬೇಕು ಅನ್ಸುತ್ತೆ ಅದಕ್ಕೆ. ಅದು ಹಾಗೇನಾದರೂ ಆಗ್ಬೇಕಂದ್ರೆ ಅವೆಲ್ಲವೂ ಕೂಡ ಮಿರಾಕಲ್ಸ್. ಸೊ ಅದನ್ನು ಆಗಕ್ಕೆ ಸಾಧ್ಯನೇ ಇಲ್ಲ. ಇದು ಕೂಡ ಏನಾಗುತ್ತೆ, ಅಲ್ಲಿ ಕೆಮಿಕಲ್ ಫಾರ್ಮೇಷನ್ ಆಗಿದೆ. ಓಕೆ, ಅಲ್ಲಿ ಕೆಮಿಕಲ್ ಬಿಡುಗಡೆ ಆಗಿದೆ. ಯಾವ ಕೆಮಿಕಲ್ ಬಿಡುಗಡೆ ಆಗಿದೆ ಅಂತ ಹೇಳ್ಬೋದಾ ನೀವು? ಓಕೆ, ಇವಾಗ ಮಾವಿನಕಾಯಿ ಹಣ್ಣು ಆಗ್ತಾವಲ್ವಾ, ಸೊ ನೀವು ಮೇಲೆ ಯಾವುದು ಕೂಡ ಕೆಮಿಕಲ್ಲು, ಯಾವುದು ಕೂಡ ಆ್ಯಸಿಡ್ ನೀವು ಹಾಕಿರಬಾರ್ದು. ಬಟ್ ಅದರಲ್ಲೇ ಒಂದು ಕೆಮಿಕಲ್ ಬಿಡುಗಡೆ ಆಗುತ್ತೆ. ಆ ಸಸ್ಯದಲ್ಲಿ, ಆ ಗಿಡದಲ್ಲಿ ಯಾವುದು ಒಂದು ಕೆಮಿಕಲ್ ಬಿಡುಗಡೆ ಆಗುತ್ತೆ ಅಂತ ನೀವು ಹೇಳ್ಬೋದಾ? ಹಣ್ಣುಗಳು ಹಣ್ಣಾಗುವುದಕ್ಕೆ ಕಾರಣವಾದ ಒಂದು ಕೆಮಿಕಲ್ ಯಾವುದು ಹೇಳಿ, ಕಾಮೆಂಟ್ ಮಾಡಿ ಅದನ್ನೊಂದನ್ನು, ಸರಿನಾ. ಸೊ ಇದನ್ನು ರಿಟರ್ನ್ ತರಕ್ಕಾಗಲ್ಲ. ಸೊ ಇದು ಕೂಡ ನಿಮಗೆ ಒಂದು ಕೆಮಿಕಲ್ ಚೇಂಜ್ ಆಗುತ್ತೆ. ಆ್ಯಂಡ್ ದೆನ್ ಮೊಟ್ಟೆಯನ್ನು ಆಮ್ಲೆಟ್ ಮಾಡುವುದು, ಸರಿನಾ. ಇವಾಗ ಮೊಟ್ಟೆ ಆಮ್ಲೆಟ್ ಆಗುತ್ತೆ, ಮೊಟ್ಟೆ ಆಗುತ್ತಾ? ಆಗೋದೇ ಸಾಧ್ಯನೇ ಇಲ್ಲ, ಸರಿನಾ. ಸೊ ಸಾಧ್ಯ ಇಲ್ಲ. ಯಾವುದೋ ಒಂದು ಫಿಲ್ಮಲ್ಲಿ ನೀವು ನೋಡಿರ್ಬೋದು, ರವಿಚಂದ್ರ ಫಿಲ್ಮ್ ಏನೋ ಇರ್ಬೋದು ನಿಮಗೆ. ಬೀಡಿ ಸೇದಿದ್ರೆ ಹೊಗೆ ಬರುತ್ತೆ, ಹೊಗೆಯಿಂದ ಬೀಡಿ ಬರುತ್ತಾ ಅಂತ ಕೇಳ್ತಾನೆ ಅವನು. ಓಕೆ, ಸೊ ಯಾವುದೋ ಒಂದು ರೈಲ್ವೆ ಸ್ಟೇಷನಲ್ಲೇನೋ ಸೀನ್ ಇದೆ ಅದು. ಸೊ ಬೀಡಿ ಸೇದಿದ್ರೆ ಹೊಗೆ ಬರುತ್ತೆ, ಹೊಗೆಯಿಂದ ಬೀಡಿ ಬರುತ್ತಾ? ಸೊ ಹಾಗೆ ಏನಾದರೂ ನಿಮಗೆ ರಿಟರ್ನ್ ಹಂಗೆ ಬರೋ ಹಾಗಿದ್ರೆ ಅದು ಭೌತಿಕ ಬದಲಾವಣೆ. ಏನಾದರೂ ಹಾಗೆ ಸಿಗರೆಟ್ ಸೇದಿದ್ದು ಅಥವಾ ಬೀಡಿ ಸೇದಿದ್ದು ಸುಮ್ಮನೆ ಹೊಗೆ ಆಗಿ ಹೋಯ್ತು ಅಂದರೆ ಅದು ಏನಾಗುತ್ತೆ, ಕೆಮಿಕಲ್ ಚೇಂಜ್ ಆಗುತ್ತೆ, ಸರಿನಾ. ರಿಟರ್ನ್ ಬಂದಂದರೆ ಅದು ಭೌತಿಕ ಬದಲಾವಣೆ. ಏನಾದರೂ ಹಾಗೆ ಹೋಗಿಬಿಡ್ತು, ಒಂದೇ ಡೈರೆಕ್ಷನಲ್ಲಿತ್ತು ಅಂತ ಕೇಳಿದ್ರೆ ಅದನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಈ ಕೆಮಿಕಲ್ ಚೇಂಜ್ ಅಂತ ಕರಿತೀವಿ, ರಾಸಾಯನಿಕ ಬದಲಾವಣೆ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗುತ್ತೆ, ಮೂರು ಕೂಡ ಮೇಲಿನ ಎಲ್ಲವೂ ಕೂಡ ಇಲ್ಲಿ ನಿಮಗೆ ಈ ರಾಸಾಯನಿಕ ಬದಲಾವಣೆಗಳು ಆಗುತ್ತೆ, ಸರಿನಾ. ಇದು ಗೊತ್ತಿರಲಿ ನಿಮ್ಗೆ ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 26ನೇ ಪ್ರಶ್ನೆ, ಮಾನವನ ಕೆಂಪು ರಕ್ತ ಕಣಗಳ RBC ಸರಾಸರಿ ಜೀವಿತಾವಧಿ ಅಂತ ಕೇಳಿದಾನೆ. ಓಕೆ, RBC ನಾಟ್ RCB. ನಿನ್ನೆ ಏನಾಗಿದೆ ಅಲ್ವಾ, ನಮ್ಮ RCB ಅಲ್ಲ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರಲ್ಲ, ಇದು ರೆಡ್ ಬ್ಲಡ್ ಸೆಲ್ಸ್ ಅಂತ, ಸರಿನಾ. ಸೊ ರೆಡ್ ಬ್ಲಡ್ ಸೆಲ್ಸ್ ಅನ್ನುವ RBCಯ ಸರಾಸರಿ ಜೀವಿತಾವಧಿ ಎಷ್ಟು? 40 ದಿನಗಳು, 80 ದಿನಗಳು, 120, 160 ದಿನಗಳು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ 120 ದಿನಗಳು. ಹೇಗೆ ಹೇಳ್ಬೋದು? 4 ತಿಂಗಳು ರೀ, ಸಿಂಪಲಾಗಿ 4 ತಿಂಗಳೊಳಗೆ ಸತ್ತು ಬಿಡ್ತವೆ. ಸೊ ವರ್ಷದಾಗ ಎಷ್ಟು ಸರಿ ಸಾಯ್ತವೆ? ಟೋಟಲಿ 3 ಸರಿ ಸಾಯ್ತವೆ. ಮತ್ತು 4 ತಿಂಗಳಿಗೆ ಅಂದ್ರೆ ಟೋಟಲಿ 4 3 12 ಐತಲ್ವಾ. ಸೊ ಅದಕ್ಕೆ ಮೂರು ಸರಿ ಸಾಯ್ತವೆ. ಯಾವುದು? ಈ ರೆಡ್ ಬ್ಲಡ್ ಸೆಲ್ಸ್ಗಳು. ಸರ್ ಹಾಗಾದರೆ ರೆಡ್ ಬ್ಲಡ್ ಸೆಲ್ಸ್ಗಳು ಸತ್ತರೆ ಮತ್ತು ನಾವು ಕೂಡ ಹೋಗಲ್ವಾ ಶಿವ ಅಂತ? ಇಲ್ಲ ಸರ್, ಮತ್ತು ಹೊಸವು ಕೂಡ ಬೋನ್ ಮ್ಯಾರೋವಿಂದ ಮತ್ತು ಬೇರೆ ಬ್ಲಡ್ಗಳು ನಿಮಗೆ ಉತ್ಪತ್ತಿ ಆಗುತ್ತೆ. ಸೊ ಅದಕ್ಕೆ ನೀವೇನು ಹೋಗಲ್ಲ, ಸರಿಯಾ. ಸೊ ನೀವಾಗಲಿ ನಾವಾಗಲಿ ಹೋಗೋಲ್ಲ. ಸೊ ಇದು RBCಗಳ ಸರಾಸರಿ ಜೀವಿತಾವಧಿ ಎಷ್ಟು ಅಂದರೆ 120 ದಿನಗಳು ಅಥವಾ 4 ತಿಂಗಳು ಅಂತ ಹೇಳ್ಬೋದು, ಸರಿನಾ. ಇದು ಗೊತ್ತಿರಲಿ ನಿಮಗೆ ಕೇಳ್ತಾರೆ. ಸೊ ಹಾಗೆ ಈ RBC ಆಯಿತು. WBC ವೈಟ್ ಬ್ಲಡ್ ಸೆಲ್ಸ್ ಅಥವಾ ಬಿಳಿ ರಕ್ತ ಕಣಗಳ ಜೀವಿತಾವಧಿ ಎಷ್ಟು ರೀ, ಸರಿನಾ. ಈ ಬಿಳಿ ರಕ್ತಗಳ ಜೀವಿತಾವಧಿ ಎಷ್ಟು ಅಂದರೆ ನಿಮಗೆ 14 ದಿನಗಳು ಕಂಡುಬರ್ತವೆ. ಸರ್ ಏನು ಸರ್, ಈ ರೆಡ್ ಬ್ಲಡ್ ಸೆಲ್ಸು 120 ದಿನಗಳಿದ್ರೆ ಇದನ್ನು ಜಸ್ಟ್ 14 ದಿನವಾ? ಹೌದು, 14 ದಿನ ಮಾತ್ರ, ಸರಿನಾ. 14 ದಿನ, ನಾಟ್ 14 ತಿಂಗಳು, ಸರಿನಾ. 14 ತಿಂಗಳಲ್ಲ, 14 ವರ್ಷಗಳು ಅಲ್ಲ, 14 ದಿನಗಳು ಮಾತ್ರ, ಸರಿನಾ. 14 ದಿನಗಳು ವೈಟ್ ಬ್ಲಡ್ ಸೆಲ್ಸ್ದು ಜೀವಿತಾವಧಿ. ಹಾಗೆ ರೆಡ್ ಬ್ಲಡ್ ಸೆಲ್ಸ್ ಜೀವಿತಾವಧಿ ಎಷ್ಟು ಅಂದರೆ 120 ದಿನಗಳು. ಇವೆರಡು ಕೂಡ ಫ್ಯಾಕ್ಚುಯಲ್ ಕ್ವಶನ್, ಎರಡು ಕೂಡ ನೆನ್ಪಿಟ್ಕೊಳ್ಳಿ ಕೇಳ್ತಾನೆ. ಹಾಗೆ ರೋಗದ ವಿರುದ್ಧ ಹೋರಾಡತಕ್ಕಂತಹ ಈ ರಕ್ತ ಕಣ ಯಾವುದು ಇದರಲ್ಲಿ? RBCನ WBCನ? ರೋಗದ ವಿರುದ್ಧ ಆಲ್ವೇಸ್ ಹೋರಾಡೋದು ಯಾವುದು ಅಂದರೆ WBC, ವೈಟ್ ಬ್ಲಡ್ ಸೆಲ್ಸ್ಗಳೇ ಹೋರಾಡ್ತವೆ, ಸರಿನಾ. ವೈಟ್ ಬ್ಲಡ್ ಸೆಲ್ಸ್ಗಳು ಈ ರೋಗದ ವಿರುದ್ಧ ಹೋರಾಡ್ತವೆ, ಸರಿನಾ. RBCಗಳು ಹೋರಾಡೋದಿಲ್ಲ. RBCಗಳ ಕಾರ್ಯವೇನು? RBCಗಳ ಕಾರ್ಯ ಏನು ಅಂದರೆ ಇವಾಗ ಆಕ್ಸಿಜನ್ನ ಸಪ್ಲೈ ಮಾಡೋದು. ದೇಹದಲ್ಲಿ ಆಕ್ಸಿಜನ್ನ ನಿಮ್ಮ ಲಂಗ್ಸಿಂದ ಬೇರೆ ವಿವಿಧ ಕೋಶಗಳಿಗೆ ಸರಬರಾಜು ಮಾಡುವ ಒಂದು ಕೆಲಸ ಯಾವುದು ಮಾಡ್ತಂದರೆ RBC ಮಾಡುತ್ತೆ, ಸರಿನಾ. ಸೊ RBCಗೆ ಬರ್ತಕ್ಕಂಥ RBC ಏನಾದರೂ ಕಡಿಮೆ ಆದರೆ ಬರ್ತಕ್ಕಂಥ ರೋಗ ಯಾವುದು? ಅನೇಮಿಯಾ, ಸರಿನಾ. ಕೆಂಪು ರಕ್ತ ಕಣಗಳು ಅಥವಾ ಈ ರೆಡ್ ಬ್ಲಡ್ ಸೆಲ್ಸ್ಗಳು ಏನಾದರೂ ದೇಹದಲ್ಲಿ ಕಡಿಮೆ ಆದರೆ ಯಾವ ಒಂದು ರೋಗ ಬರುತ್ತೆ? ಅನೇಮಿಯಾ ಅನ್ನುವ ಒಂದು ರೋಗ ಕಂಡುಬರುತ್ತೆ, ಸರಿನಾ. ಹಾಗೆ ಇನ್ನೊಂದು ಕಂಡುಬರುತ್ತೆ,
ಇದೇ ರಕ್ತಕ್ಕೆ ಸಂಬಂಧಿಸಿದ ಹಾಗೆ ಯಾವೊಂದು ರೋಗ ಹೇಳ್ಬೋದಾ? ಸಿಕಲ್ ಸೆಲ್ ಅನೆಮಿಯಾ. ಸಿಕಲ್ ಸೆಲ್ ಅನೆಮಿಯಾ ಅಂದ್ರೇನು? ಕಡಿಮೆ ಆಗಿದ್ದಾಗ ಬರುತ್ತಾ? ನೋವೇ. ಈ RBCಯ ಶೇಪ್ ಔಟ್ ಆದರೆ ಶೇಪ್ ಹೇಗಿರುತ್ತೆ ಇದ್ರದ್ದು? ಬೈಕಾನ್ಕೇವ್ ಅಂತ ಇರುತ್ತೆ. ಓಕೆ, ಇದ್ರ ಕನ್ನಡದಲ್ಲಿ ನೀವು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ ಬೈಕಾನ್ಕೇವ್ ಅಂದರೆ ಏನು ಅಂತ. ಸೊ ಬೈಕಾನ್ಕೇವು ಇದು ಇರುತ್ತೆ, ಶೇಪ್ ಇರುತ್ತೆ. ಈ ಬೈಕಾನ್ಕೇವ್ ಶೇಪ್ ಏನಾದರೂ ಹೋಗಿ ಹೀಗಿರುತ್ತೆ. ಓಕೆ, ಈಗ ಬೈಕಾನ್ಕೇವ್ ಶೇಪ್ ಇರುತ್ತೆ ಇದು, ಸರಿನಾ? ಸೊ ಒಳಗಡೆ ಕೂಡ ಹಿಂಗೆ ತಗ್ಗಾಗಿರುತ್ತೆ. ಈ ಕಡೆ ಫ್ರಂಟಲ್ಲಿ ನೋಡಿದಾಗ ಕೂಡ ಒಳಗಡೆ ತೆಗ್ ಬಿದ್ದಂಗೆ ಕಾಣಿಸುತ್ತೆ, ಮತ್ತು ಉಲ್ಟಾ ನೋಡಿದಾಗ ಕೂಡ ಅಲ್ಲೇ ನಿಮಗೆ ತೆಗ್ ಬಿದ್ದಂಗೆ ಕಾಣಿಸುತ್ತೆ. ಸೊ ಅದಕ್ಕೆ ನಾವು ಬೈಕಾನ್ಕೇವ್ ಅಂತ ಹೇಳ್ತೀವಿ, ಸರಿನಾ? ಸೊ ಆ ಬೈಕಾನ್ಕೇವ್ ಶೇಪ್ ಇದ್ದದ್ದು ಏನಾದರೂ ಕುಡುಗೋಲ್ ಶೇಪ್ ಆದರೆ, ಹಿಂಗೆ ಶೇಪ್ ಆದರೆ ಅದು, ಸರಿನಾ? ಸೊ ಅದು ಏನಾಗುತ್ತೆ, ಈ ಆಕ್ಸಿಜನ್ನ ಕ್ಯಾರಿ ಮಾಡೋಕ್ಕೆ ಅದು ಅನರ್ಹ ಆಗಿಬಿಡುತ್ತೆ. ಸೊ ಅದಕ್ಕೆ ಈ ಏನಾದರೂ ಅದು ಈ ಆಕ್ಸಿಜನ್ನ ಕ್ಯಾರಿ ಮಾಡ್ಕೊಂಡು ಹೋಗಲಿಲ್ಲ ಅಂದರೆ ಅಲ್ಲಿ ಸೆಲ್ಗಳು ಸತ್ತು ಬಿಡ್ತವೆ. ಸೆಲ್ಗಳು ಸತ್ತು ಅಂದರೆ ನಾವೇನು ಆಗ್ತೀವಿ, ನಾವು ಕೂಡ ಹಾಗೆ ಶಿವ ಶಿವ ಅಂತ ಹೋಗ್ಬಿಡ್ತೀವಿ, ಸರಿನಾ? ಸೊ ಅದಕ್ಕೆ ಈ ಸಿಕಲ್ ಸೆಲ್ ಅನಿಮಿಯಾ, ಈ ಸಿಕಲ್ ಅಂದರೆ ಏನು? ಕನ್ನಡದಲ್ಲಿ ಕುಡುಗೋಲು ಅಂದಂಗೆ. ಸೊ ಇಂಗ್ಲೀಷಲ್ಲಿ ಸ್ವಲ್ಪ ಎಲ್ಲವೂ ಕೂಡ ಹೇಗೆ ಕ್ಲಾಸಿಕಾಗಿ ಹೇಳ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಏನೋ ಅದಲ್ಲಪ್ಪ ಅನಿಸ್ತದೆ, ಸರಿನಾ? ಸೊ ಏನಿಲ್ಲ, ಸಿಕಲ್ ಅಂದರೆ ಏನಿಲ್ಲ, ಕುಡುಗೋಲು. ಯಾಕೆ? ಈ ಕುಡುಗೋಲ್ ಶೇಪ್ ಆಗಿದೆ ಅಲ್ವಾ, ಈ ರೆಡ್ ಬ್ಲಡ್ ಸೆಲ್ಲು ಕುಡುಗೋಲ್ ಶೇಪ್ ಆಗಿದೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಈ ಕುಡುಗೋಲು ಅಥವಾ ಈ ಸಿಕಲ್ ಸೆಲ್ ಅನಿಮಿಯಾ ಅಂತ ಕರಿತೀವಿ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಸಿಕಲ್ ಸೆಲ್ ಅನಿಮಿಯಾ ಅಂದರೆ ಅದು ಕಡಿಮೆ ಬಿದ್ದಾಗ ಅಲ್ಲ, ಅದ್ರ ಶೇಪ್ ಔಟ್ ಆದಾಗ, ಸರಿನಾ? ಸ್ಕ್ರ್ಯಾಪ್ ಆದಾಗ, ಅದ್ರ ಮುಖ ನೋಡೋಕ್ಕೆ ಹೆವಿ ಅನಾಹುತ ಕಾಣಿಸಿದಾಗ, ಸರಿನಾ? ಸೊ ಇದು ಗೊತ್ತಿರಲಿ ನಿಮಗೆ. ಗುಂಡಿರೋದು ಇದ್ರ ಚಬುಟ್ ಉದ್ದಾಗಿ ಕಾಣಿಸಿದಾಗ, ಸರಿಯಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 27ನೇ ಪ್ರಶ್ನೆ, ಆಮ್ಲಜನಕವನ್ನು ಕಂಡುಹಿಡಿದವ್ರು ಯಾರು ಅಂತ ಕೇಳಿದಾನೆ. ಆಮ್ಲಜನಕವನ್ನು ಕಂಡುಹಿಡಿದವ್ರು ಯಾರು? ಜೋಸೆಫ್ ಪ್ರೆಸ್ಲೆ. ಇದು ಏನು ಕನಸಲ್ಲಿ ಎದ್ರು, ಕನಸಲ್ಲಿ ನಿಮ್ಗೆ ಕೇಳಿದ್ರು ಕೂಡ ಹೇಳ್ಬೇಕು ನೀವು ಜೋಸೆಫ್ ಪ್ರೆಸ್ಲೆ ಅಂತ. ಯಾಕಂದರೆ ನಾವು ಉಸಿರಾಡ್ತಿರೋದೇ ಅದನ್ನು. ಸೊ ಅದಕ್ಕೆ ಅದನ್ನು ಇದನ್ನೇ ಉಸಿರಾಡ್ತಿದ್ದೀವಿ ನಾವು. ಕಾರ್ಬನ್ ಡೈಆಕ್ಸೈಡ್ನ ಉಸಿರಾಡ್ತಿಲ್ಲ, ನೈಟ್ರೋಜನ್ನ ಉಸಿರಾಡ್ತಾ ಇಲ್ಲ, ಇದನ್ನೇ ಆಕ್ಸಿಜನ್ನೇ ಉಸಿರಾಡ್ತಿದ್ದೀವಿ ಅಂತ ಹೇಳಿದವ್ರು ಯಾರು? ಈ ಆಕ್ಸಿಜನ್ನ ಕಂಡುಹಿಡಿದವ್ರು ಯಾರು ಅಂತ ಕೇಳಿದ್ರೆ ಜೋಸೆಫ್ ಪ್ರೆಸ್ಲೆ. ಇದು ಇನ್ವೆನ್ಷನಾ ಅಥವಾ ಡಿಸ್ಕವರಿನಾ? ಕ್ವಶನ್ ಇವಾಗ ಚೆನ್ನಾಗಿದೆ ಅಲ್ವಾ? ಇದು ಇನ್ವೆನ್ಷನಾ ಅಥವಾ ಡಿಸ್ಕವರಿನಾ? ಸೊ ಇದೊಂದು ಡಿಸ್ಕವರಿ ಆಗಿದೆ. ಯಾಕೆಂದರೆ ಇವ್ನು ಹುಟ್ಟೋಕ್ಕಿಂತ ಮುಂಚೆ ಕೂಡ ಅದು ಆಕ್ಸಿಜನ್ ಇತ್ತು ರೀ, ಸರಿನಾ? ಇವ್ನು ಹುಟ್ಟೋಕ್ಕಿಂತ ಮುಂಚೆ ಕೂಡ ಆಕ್ಸಿಜನ್ ಇತ್ತು, ಬಟ್ ಇದೇ ಅದ ಅಂತೇಳಿ ಯಾರಿಗೆ ಗೊತ್ತಿರಲಿಲ್ಲ. ಸೊ ಇವನು ಮುಂದೆ ಬಂದು ಹೇಳ್ತಾನೆ ಇದು ಆಕ್ಸಿಜನ್ ಇದೆ ಅಂತ, ಸರಿನಾ? ಇನ್ವೆನ್ಷನ್ ಅಂದರೆ ಹೇಗಾಗಬೇಕಾಗಿತ್ತು? ಇವನು ಹುಟ್ಟೋಕ್ಕಿಂತ ಮುಂಚೆ ಅದು ಇರುತ್ತಾನೇ ಇರಲಿಲ್ಲ. ಇವಾಗ ಲೈಕ್ ಗ್ರಹಾಂ ಬೆಲ್. ಇವಾಗ ಟೆಲಿಫೋನ್ನ ಯಾರು ಕಂಡಿದ್ರು? ಗ್ರಹಾಂ ಬೆಲ್ ಕಂಡು ಹಿಡಿದ. ಈ ಗ್ರಹಾಂ ಬೆಲ್ ಹುಟ್ಟೋಕ್ಕಿಂತ ಮುಂಚೆ ಈ ಟೆಲಿಫೋನ್ ಇತ್ತಾ? ನೋವೇ ಇರಲಿಲ್ಲ. ಎಲ್ಲಾದರೂ ಟೆಲಿಫೋನ್ ನಿಮ್ಗೆ ಕಂಡು ಬರ್ತಾ ಇರಲಿಲ್ಲ, ಸರಿನಾ? ಸೊ ಅದಕ್ಕೆ ಇದೇ ಏನಾಗುತ್ತೆ, ಇನ್ವೆನ್ಷನ್ ಆಗುತ್ತೆ, ಸರಿನಾ? ಸೊ ಹಾಗೆ ಈ ಗ್ರಾವಿಟಿ ಅನ್ನೋದು ಈ ನ್ಯೂಟನ್ ಕಂಡು ಹಿಡಿದ, ಅದೊಂದು ಇನ್ವೆನ್ಷನಾ ಅಥವಾ ಈ ಡಿಸ್ಕವರಿನಾ? ಡಿಸ್ಕವರಿ, ಸರಿನಾ? ಅದೊಂದು ಡಿಸ್ಕವರಿ ಆಗಿದೆ, ಇನ್ವೆನ್ಷನ್ ಆಗಿಲ್ಲ. ಇನ್ವೆನ್ಷನ್ ಅಂದರೆ ಹೊಸದಾಗಿ ಏನೋ ಒಂದು ಕಂಡುಹಿಡಿಬೇಕು, ಏನಾದರೂ ಒಂದು ವಸ್ತು ಕ್ರಿಯೇಟ್ ಆಗಬೇಕು. ಅವ್ನು ಹುಟ್ಟೋಕ್ಕಿಂತ ಮುಂಚೆ ಅವ್ರ ಅವ್ವ ಅಪ್ಪಗದು ಗೊತ್ತಿರಬಾರ್ದು. ಮೀನ್ಸ್ ಅವ್ವ ಅಪ್ಪಗೆ ಅಂದರೆ ಅವ್ರು ಯಾರ್ದು ಜನ್ರೇಷನ್ಗೆ, ಅವ್ನು ಹಿರಿಯ ಜನ್ರೇಷನ್ಗೆ ಗೊತ್ತಿರಬಾರ್ದು, ಸರಿನಾ? ಅದನ್ನು ಅವ್ರು ಯೂಸ್ ಮಾಡ್ತಾ ಇರಬಾರ್ದು, ಬಟ್ ಅದು ಎಕ್ಸಿಸ್ಟ್ ಆಗಿರಬಾರ್ದು. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಇನ್ವೆನ್ಷನ್ ಅಂತ ಕರಿತೀವಿ. ಬಟ್ ಅವೆಲ್ಲವೂ ಕೂಡ ಎಕ್ಸಿಸ್ಟ್ ಆಗಿತ್ತು. ಗುರುತ್ವಾಕರ್ಷಣ ಬಲ ಇರಲಿಲ್ವಾ? ಇನ್ನು ನ್ಯೂಟನ್ ಹುಟ್ಟೋಕ್ಕಿಂತ ಮುಂಚೆ ನಾವೆಲ್ಲಾದರೂ ಗಾಳಿಯಲ್ಲಿ ತೇಲಾಡ್ತಿದ್ವಾ? ಇಲ್ಲ ತಾನೇ? ಸೊ ಅದಕ್ಕೆ ಅದು ಏನಾಗುತ್ತೆ ಅಂದರೆ ಡಿಸ್ಕವರಿ ಆಗುತ್ತೆ, ಸರಿನಾ? ಡಿಸ್ಕವರಿ ಅಂದರೆ ಅದು ಜಸ್ಟ್ ಆಲ್ರೆಡಿ ಇರುತ್ತೆ, ಬಟ್ ಏನಿರುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ. ಸೊ ಯಾವನೋ ಒಬ್ಬ ಬುದ್ಧಿವಂತ ಬಂದು ಹೇಳ್ತಾನೆ ಹಿಂಗೆ ಅದ ನೋಡಪ್ಪ ಅಂತ, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 29ನೇ ಪ್ರಶ್ನೆ, ವೇಗೋತ್ಕರ್ಷದ ಏಕಮಾನ ಏನು ಅಂತ ಕೇಳಿದ್ದಾನೆ. ಓಕೆ, ವೇಗೋತ್ಕರ್ಷದ SI ಯೂನಿಟ್ ಏನು? ಎಕ್ಸಲ್ರೇಷನ್ದು SI ಯೂನಿಟ್ ಏನಿದೆ? ನ್ಯೂಟನ್ ಮೀಟರು ಮತ್ತು ನ್ಯೂಟನ್ ಪರ್ ಮೀಟರು, ಆ್ಯಂಡ್ ದೆನ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರು, ಆ್ಯಂಡ್ ದೆನ್ ಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾನೆ, ಸರಿಯಾ? ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅನ್ನೋದು ಈ ಎಕ್ಸಲ್ರೇಷನ್ನ ಏಕಮಾನವಾಗಿದೆ, SI ಯೂನಿಟ್ ಆಗಿದೆ. ಕೇಳ್ತಾನೆ ನಿಮಗೆ. ಸೊ ಇಲ್ಲೇ ಕನ್ಫ್ಯೂಷನ್ ಆಗುತ್ತೆ ಎರಡರ ಮಧ್ಯೆ. ನಿಮಗೆ ಓದಿರ್ತೀರ m/s ಸ್ಕ್ವೇರು, m/s ಅಂತ ಹೀಗೆ ಹೋಗಿಲ್ಲ ಓದಿರ್ತೀರ. ಸೊ ಅಲ್ಲಿ ಮೀಟರ್ ಪರ್ ಸೆಕೆಂಡ್ ಅಥವಾ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ನಿಮ್ಗೆ ಗೊತ್ತಿರಬೇಕು. ಸೊ ಈ ಎಕ್ಸಲ್ರೇಷನ್ ಬಂದರೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಬರುತ್ತೆ. ಏನಾದರೂ ಸ್ಪೀಡ್ ಅಂತ ಕೇಳಿದ್ರೆ ನಿಮಗೆ ಸ್ಪೀಡ್ ಅಂತ ಕೇಳಿದ್ರೆ ಮೀಟರ್ ಪರ್ ಸೆಕೆಂಡ್ ಅಷ್ಟೇ, ಸರಿನಾ? ಇದು ಆಪ್ಷನ್ ಡಿ ಆಗುತ್ತೆ. ಸ್ಪೀಡ್ದು ಏನಾದರೂ ಕೇಳಿದ್ರೆ ಸ್ಪೀಡ್ದು ಏಕಮಾನ ಮೀಟರ್ ಪರ್ ಸೆಕೆಂಡು, ಎಕ್ಸಲ್ರೇಷನ್ದು ಏಕಮಾನ ಅಥವಾ ವೇಗೋತ್ಕರ್ಷದ ಏಕಮಾನ ಯಾವುದು ಅಂದರೆ ನಿಮಗೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗುತ್ತೆ, ಸರಿನಾ? ಎರಡು ಕೂಡ ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ, ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಪರಿಸರ ವ್ಯವಸ್ಥೆಯ ಜೈವಿಕ ಅಂಶ ಯಾವುದು ಅಂತ ಕೇಳಿದ್ದಾನೆ. ಓಕೆ, ಪರಿಸರ ವ್ಯವಸ್ಥೆಯಲ್ಲಿ ಜೈವಿಕ ಅಂಶ ಯಾವುದಿದೆ? ಸೊ ಗಾಳಿ, ಮಳೆ, ಹುಲ್ಲು ಮತ್ತು ಖನಿಜಗಳು. ಯಾವುದ್ರಿ ಇಲ್ಲಿ ಜೈವಿಕ ಯಾವುದಿದೆ? ಸರಿನಾ? ಜೈವಿಕ ಯಾವುದಿದೆ, ಅಜೈವಿಕ ಯಾವುದಿದೆ ಹೇಳ್ಬೋದಾ? ಜೈವಿಕ ಯಾವುದಿದೆ? ಯಾವುದಕ್ಕೆ ಜೀವವಿದೆ ಇದರಲ್ಲಿ? ಗಾಳಿಗಿದೆಯಾ? ಇನ್ನೂ ಇಲ್ಲ. ಮಳೆಗಿದೆಯಾ? ಇಲ್ಲ. ಖನಿಜಗಳಿಗಿದೆಯಾ? ಲೈಕ್ ಇವಾಗ ಬಂಗಾರ ಎಲ್ಲ ಕಿವಿನಲ್ಲೆಲ್ಲ ತಗಡೆಲ್ಲ ಹಾಕೊಂಡಿರ್ತಾರೆ ಗೊತ್ತಾ? ತಗಡೆ ಅದು ಬಂಗಾರನ ಜಸ್ಟ್ ತಗಡು, ಸರಿನಾ? ಬಟ್ ರೇರ್ ಅಷ್ಟು ತಗಡು ಅಷ್ಟೇ ಅದು.
ಬಂಗಾರ ಅನ್ನೋದು, ಈ ಗೋಲ್ಡ್ ಏನಿದೆ ಅಲ್ವಾ, ಈ ಗೋಲ್ಡ್ ಅನ್ನೋದು ಆ್ಯಕ್ಚುಲಿ ತಗಡು. ಈ ಗೋಲ್ಡ್ಗಿಂತ ಜಾಸ್ತಿ ಕಿಮ್ಮತ್ತಿದೆ ರೀ ಬೇರೆವು. ಯಾವುದು? ಪ್ಲಾಟಿನಮ್ಮು ಏನಿದೆ ಅಲ್ವಾ, ಈ ಪ್ಲಾಟಿನಮ್ಮು ಈ ಗೋಲ್ಡ್ಗಿಂತ ಜಾಸ್ತಿ ಕಿಮ್ಮತ್ತಿದೆ. ಯಾವನಾದ್ರೂ ಹಾಕೊಂಡಿದ್ದಾನ ಆ ಪ್ಲಾಟಿನಮ್ ಏನಾದರೂ ರೋಡ್ ಮೇಲೆ ಬಿದ್ದರೂ ಕೂಡ ಅದ್ರ ಮೇಲೆ ಕಾಲಿಟ್ಟು ಹೋಗ್ತಾರೆ, ಇಲ್ಲಾಂದ್ರೆ ಅದಕ್ಕೆ ಒದ್ಕೋತಾರೆ ನಮ್ಮ ಜನ. ಬಟ್ ಈ ಗೋಲ್ಡ್ಗೆ ಜಾಸ್ತಿ ಕಿಮ್ಮತ್ತು ಕೊಡ್ತಾರೆ. ಬಟ್ ಇದೇ ಗೋಲ್ಡ್ ರೀತಿ ನಿಮಗೆ ಬೇರೆ ಬೇರೆ ಕೂಡ ಕಂಡು ಬರ್ತವೆ. ಓಕೆ, ಸೊ ಅದೇ ಕಲರಲ್ಲಿ ಕಂಡು ಬರ್ತವೆ. ಬಟ್ ಯಾಕೆ ಗೋಲ್ಡ್ಗೆ ಅಷ್ಟು ಮಹತ್ವ ಕೊಡ್ತಿದ್ದಾರೆ ನಮ್ಮ ಜನ ಅಂತ ಗೊತ್ತಾಗ್ತಿಲ್ಲ. ಸೊ ಆಲ್ಮೋಸ್ಟ್ 1,00,000 ಆಗಿದೆ, ಇವಾಗ 1,00,000 ಆಗ್ತಿದೆ. ಬಟ್ ಆದರೂ ಕೂಡ ಗೋಲ್ಡ್ ಅಂತ ಸಾಯ್ತಾ ಇದ್ದಾರೆ ಎಲ್ಲರೂ ಕೂಡ. ಎಲ್ಲಿ ಹೋಗ್ತಾ ಇದೆ ಆ ಗೋಲ್ಡ್ ಅಂತಲೇ ಗೊತ್ತಾಗ್ತಿಲ್ಲ. ಬಟ್ ಇದೊಂದು ಕೂಡ ಜಸ್ಟ್ ಹೇಗೆ ಅಂದರೆ, ನೀವಾದರೂ ಇದನ್ನು ತಗಡು ಅಂತ ತಿಳ್ಕೊಂಬಿಡಿ. ಜಸ್ಟ್ ಇದೊಂದು ತಗಡು, ಬಟ್ ಏನು ಅಂದರೆ ಯೆಲ್ಲೋ ಕಲರ್ ಇರುವ ಒಂದು ತಗಡು ಅಷ್ಟೇ ಅಂತ. ಸೊ ಹಾಗಾದರೆ ನಿಮ್ಗೆ ಇನ್ನೂ ಅಷ್ಟು ತೊಗೋಬೇಕು ಇಂಟ್ರೆಸ್ಟ್ ಇತ್ತು ಅಂದರೆ ತಗಡಿನ ಮೇಲೆ ಈ ಪ್ಲಾಟಿನಮ್ ತೊಗೊಳ್ರಿ. ಯಾಕಂದ್ರೆ ಅದಕ್ಕೆ ಕಿಮ್ಮತ್ತಿದೆ, ಸರಿನಾ. ಫುಲ್ ಕಿಮ್ಮತ್ತಿರೋದಾದ್ರೆ ಈ ಪ್ಲಾಟಿನಮ್ಗೆ. ಅದಕ್ಕೆ ನೀವು ನೋಡಿರ್ಬೋದು ಭಾರತ ರತ್ನ ಟಾಪಿಕ್ ಬಂತು ಹೇಳ್ತಾ ಇದ್ದೀನಿ. ಈ ಭಾರತ ರತ್ನ ಏನಿದೆ ಅಲ್ವಾ, ಈ ಭಾರತ ರತ್ನಕ್ಕೆ ಒಂದು ಇದು ಕೊಡ್ತಾರೆ ಗೊತ್ತಾ. ಸೊ ಈಗ ಅವಾರ್ಡು, ಆ ಅವಾರ್ಡ್ ಯಾವುದರಿಂದ ಮಾಡಲ್ಪಟ್ಟಿರುತ್ತೆ ಈ ಭಾರತ ರತ್ನದ ಅವಾರ್ಡು ಅಂತ ಕೇಳಿದ್ರೆ ನಿಮಗೆ ಏನಂತ ಹೇಳಬೇಕು? ಗೋಲ್ಡಿಂದ ಮಾಡಲ್ಪಟ್ಟಿರ್ತಾರ? ನೋ, ಗೋಲ್ಡ್ಗಿಂತ ಜಾಸ್ತಿ ಕಿಮ್ಮತ್ತು ನಮ್ಮ ಭಾರತ ರತ್ನಕ್ಕೆ ಅವಾರ್ಡ್ಗೆ ಅಂತ ಪ್ಲಾಟಿನಮ್ಗೆ ಮಾಡಿಕೊಡ್ತಾರೆ. ಪ್ಲಾಟಿನಮ್ಮಿಂದ ಇರುತ್ತೆ ಅದು, ಸರಿನಾ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಗೂಗಲೆಲ್ಲ ಇತ್ತು, ಇಲ್ಲ ಅಂದರೆ ಅಫಿಷಿಯಲ್ ವೆಬ್ಸೈಟಲ್ಲೇ ನೀವು ಚೆಕ್ ಮಾಡ್ಕೊಳ್ಳಿ, ಸರಿನಾ. ಪ್ಲಾಟಿನಮ್ಮಿಂದ ಮಾಡ್ತಾರೆ ಅದಕ್ಕೆ. ಯಾಕೆ? ಈ ಗೋಲ್ಡ್ಗಿಂತ ಜಾಸ್ತಿ ಕಿಮ್ಮತ್ತಿದೆ ಅಂತ. ನೀವು ಕೂಡ ಹಾಕೊಳ್ಳಿಲ್ಲ, ಪ್ಲಾಟಿನಮ್ ತಂದು ಹಾಕೊಳ್ಳಿ, ಸರಿನಾ. ಕಿವಿನಲ್ಲಿ ಅಥವಾ ಇವಾಗ ಕತ್ತಿನಲ್ಲಿ ಅಥವಾ ಉಂಗುರ ಮಾಡಿ ಹಾಕೋತೀರಾ ಎಷ್ಟೋ ಜನ, ಸರಿನಾ. ಸೊ ಆ ರೀತಿ ಹಾಕೊಳ್ಳೋದಾದರೆ ಇದನ್ನು ಮಾಡ್ಕೊಂಡು ಹಾಕೋಬಹುದು. ಯಾಕಂದರೆ ಇನ್ನೂ ಜಾಸ್ತಿ ಏನಂದರೆ ಪ್ರೆಸ್ಟೀಜ್ ಎಲ್ಲ ಮೇಂಟೈನ್ ಮಾಡ್ಬೋದು, ಹಾಗೆ ಹೀಗೆಲ್ಲ, ಸರಿಯಾ. ಸೊ ಈ ಜಸ್ಟ್ ಗೋಲ್ಡ್ ಅನ್ನೋದು ಒಂದು ತಗಡು ಮಾತ್ರ. ಇನ್ನೊಂದು ಅದಕ್ಕಿಂತ ಹೆಚ್ಚಿಂದು ಸ್ವಲ್ಪ ಕೆಮ್ಮತ್ತಿದ್ದು ತಗಡು ಯಾವುದಂದರೆ ಈ ಪ್ಲಾಟಿನಮ್ ಅನ್ನೋ ತಗಡು, ಸರಿನಾ. ಇದನ್ನು ನೆನ್ಪಿಟ್ಕೊಳ್ಳಿ ನೀವು ಕೇಳ್ತಾನೆ. ಹಾಗೆ ನಮ್ಮ ಭಾರತ ರತ್ನ ಅವಾರ್ಡ್ಗೆ ಯಾವೊಂದು ಈ ಲೋಹವನ್ನು ಬಳಸ್ತೀವಿ ಅಂತ ಕೇಳಿದ್ರೆ ಈ ಪ್ಲಾಟಿನಮನ್ನು ಬಳಸ್ತೀವಿ. ಈ ಬಂಗಾರದ ತಗಡನ್ನು ನಾವು ಬಳಸುವುದಿಲ್ಲ, ಯಾಕಂದರೆ ಅದಕ್ಕೆ ಕಿಮ್ಮತ್ತು ಕಡಿಮೆ ಇದೆ. ನಮ್ಮ ಭಾರತ ರತ್ನಕ್ಕೆ ಹೆಚ್ಚಿಗೆ ಕಿಮ್ಮತ್ತಿದೆ ಅಂತ. ಸೊ ಭಾರತ ರತ್ನವನ್ನು ಈ ರೀಸೆಂಟಾಗಿ ಎಷ್ಟು ಜನರಿಗೆ ಕೊಟ್ಟರು? 5 ಜನರಿಗೆ ಕೊಟ್ಟರು. 2024ರಲ್ಲಿ ಎಷ್ಟು ಜನರಿಗೆ ಕೊಟ್ಟರು ಅಂತ ಕೇಳಿದ್ರೆ 5 ಜನರಿಗೆ ಕೊಟ್ಟರು. ಮ್ಯಾಕ್ಸಿಮಮ್ ಎಷ್ಟು ಜನರಿಗೆ ಕೊಡಬೇಕಾಗಿತ್ತು ಅಂತ ಕೇಳ್ತಾರೆ ನಿಮಗೆ. ಭಾರತ ರತ್ನ ಪ್ರತಿ ವರ್ಷ ಎಷ್ಟು ಜನರಿಗೆ ಮಾತ್ರ ಕೊಡ್ಬೋದಾಗಿತ್ತು ಅಂತ ಕೇಳಿದ್ರೆ 3 ಜನಕ್ಕೆ ಮಾತ್ರ ಕೊಡ್ಬೋದಾಗಿತ್ತು. ಬಟ್ ಫಸ್ಟ್ ಟೈಮ್ ಲಿಮಿಟ್ ಕ್ರಾಸ್ ಮಾಡಿಬಿಡ್ತಾರೆ, ಸರಿನಾ. ಗೌರ್ಮೆಂಟ್ದವರು ಲಿಮಿಟ್ ಕ್ರಾಸ್ ಮಾಡಿ 5 ಜನಕ್ಕೆ ಈ ಭಾರತ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ. ಸ್ಟಿಲ್ ಇಲ್ಲಿವರೆಗೂ ಕೂಡ ಯಾವಾಗಲೂ ಕೂಡ 3 ಜನ ಅಥವಾ ಅದಕ್ಕಿಂತ ಕಡಿಮೆ ಜನರಿಗೆ ಕೊಟ್ಟಿದ್ದಾರೆ. ಬಟ್ ಫಾರ್ ದ ಫಸ್ಟ್ ಟೈಮ್ 5 ಜನರಿಗೆ ಕೊಟ್ಟಿದ್ದಾರೆ. ಫಸ್ಟ್ ಯಾರಿಗೆ ಕೊಟ್ಟಿದ್ದಾರೆ ಹೇಳಿ ನೋಡಿನಿ? ಹೇಳಿ ನೋಡೋಣ. 2024ರಲ್ಲಿ ಕರ್ಪೂರಿ ಠಾಕೂರ್ ಅವರಿಗೆ ಕೊಟ್ಟಿದ್ದಾರೆ. ಬಿಹಾರದ ಮಾಜಿ ಮುಖ್ಯಮಂತ್ರಿಗಳಾದ ಕರ್ಪೂರಿ ಠಾಕೂರ್ ದಾಸನ್ ಅವ್ರಿಗೆ ಕೊಟ್ಟಿದ್ದಾರೆ. ಓಕೆ, ಕರ್ಪೂರ್ ಠಾಕೂರ್ ಅಂತ ಬರ್ತಾರೆ. ಸೊ ಅವ್ರಿಗೆ ಕೊಟ್ಟಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳು, ಸರಿನಾ. ಸೊ ಅವ್ರಿಗೆ ಕೊಟ್ಟಿದ್ದಾರೆ ಫಸ್ಟು. ಹಾಗೆ ಲಾಸ್ಟ್ ಯಾರಿಗೆ ಕೊಟ್ಟಿದ್ದಾರೆ? MS ಸ್ವಾಮಿನಾಥನ್ ಅವ್ರಿಗೆ ಕೊಟ್ಟಿದ್ದಾರೆ. ನಡು ಇನ್ನೂ 3 ಜನ ಇದ್ದಾರೆ. ಅವ್ರು ಯಾರು ಅಂತ ಹೇಳ್ಬೋದಾ? ಕಾಮೆಂಟ್ ಮಾಡಿ ನೋಡೋಣ. PV ನರಸಿಂಹರಾವ್ ಅವರೊಬ್ಬರು ಆಯಿತು, ಇನ್ನೂ 2 ವ್ಯಕ್ತಿಗಳು ಹೇಳಿ, ಅದನ್ನು ಕಾಮೆಂಟ್ ಮಾಡಿ. ಯಾಕಂದರೆ ಕೇಳ್ತಾನೆ. ಆಲ್ರೆಡಿ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಹಾಕಿದ್ದೀನಿ, ಮೆನ್ಷನ್ ಮಾಡಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಯಾಕಂದರೆ ಕೇಳೋ ಚಾನ್ಸಸ್ ಸಾಧ್ಯತೆ ಜಾಸ್ತಿ ಇದೆ ಅದು. ಸೊ ಇಲ್ಲಿ ಯಾವುದು ಜೈವಿಕಾಂಶ ಯಾವುದು ಇದಕ್ಕಿದೆ? ಸೊ ಈ ಹುಲ್ಲಿಗೆ, ಓಕೆ, ಹುಲ್ಲು ಏನಿದೆ ಅದೊಂದು ಜೈವಿಕಾಂಶ ಇದೆ. ಇವಾಗ ಮಾನವ ನಾನೇನಿದ್ದೀನಿ, ನಾನು ಕೂಡ ಜೈವಿಕವಾಗಿದ್ದೀನಿ. ಏನಾದರೂ ನಾನು ಉಸಿರು ನಿಂತು ಅಂದರೆ ನನ್ನ ದೇಹದಲ್ಲಿರುವ ಪರಮಾತ್ಮ ಏನಾದರೂ ಮೇಲೆ ಹೋದರೆ, ಆತ್ಮವು ಪರಮಾತ್ಮನ ಪಾದಕ್ಕೆ ಸೇರಿದ್ರೆ ನಾನೇನಾಗ್ತೀನಿ? ನಾನು ಕೂಡ ಜೈವಿಕ ಆಗ್ತೀನಿ, ಸರಿಯಾ. ಸೊ ನನ್ನ ದೇಹದಲ್ಲಿ ಉಸಿರಿದೆ, ನಾನು ಉಸಿರಾಡ್ತಾ ಇದ್ದೀನಿ, ಅದಕ್ಕೇನಾಗ್ತೀನಿ? ನಾನು ಜೈವಿಕಾಂಶ ಆಗ್ತೀನಿ. ಹಾಗೆ ಹುಲ್ಲು ಕೂಡ ಉಸಿರಾಡ್ತಾ ಇದೆ. ಸೊ ಅದಕ್ಕೆ ಹುಲ್ಲು ಕೂಡ ಏನಾಗುತ್ತೆ? ಜೈವಿಕಾಂಶ ಆಗುತ್ತೆ. ಗಾಳಿ ಯಾವತ್ತಾದರೂ ಉಸಿರಾಡಿದೆಯಾ? ಇಲ್ಲ. ಮಳೆ ಯಾವುದತ್ತಾದರೂ ಉಸಿರಾಡಿದೆಯಾ? ಇಲ್ಲ. ಖನಿಜಗಳು ಉಸಿರಾಡಿದವ? ನಿಮ್ಮ ಈ ಬಂಗಾರ ತಗಡುಗಳಾಗಲಿ ಕಬ್ಬಿಣ ಆಗಲಿ ಉಸಿರಾಡಿದವ? ಇಲ್ಲ, ಸರಿನಾ. ಏನಾದರೂ ಜೀವ ಇತ್ತು ಅಂದರೆ ಹೊಡೆದು ಹೋಗ್ತಿದ್ವು ಅನಿಸುತ್ತೆ ನಮಗೆ, ಸರಿನಾ. ಸೊ ಅವುಗಳಿಗೆ ಕೂಡ ಜೀವ ಇಲ್ಲ. ಬಟ್ ನಮ್ಮ ಮಾನವನಿಗೆ ಜೀವ ಇದೆ, ಬದುಕುವ ಎಲ್ಲ ಪ್ರಾಣಿಗಳಿಗೆ ಜೀವ ಇದೆ, ಗಿಡ ಸಸ್ಯಗಳಿಗೆ ಜೀವವಿದೆ, ಸರಿಯಾ. ಇದು ಗೊತ್ತಿರಲಿ ನಿಮಗೆ. ನೀರಿಗೆ ಜೀವ ಇದೆಯಾ? ನೀರಿಗೆ ಕೂಡ ಜೀವವಿಲ್ಲ. ಸಸ್ಯಗಳಿಗೆ ಜೀವವಿದೆ ಅಂತ ಹೇಳಿದ ಒಬ್ಬ ವಿಜ್ಞಾನಿ ಯಾರು? ಜಗದೀಶ್ ಚಂದ್ರ ಬೋಸ್ ಅಂತ ಕಂಡುಬರ್ತಾರೆ. ಓಕೆ, ನಮ್ಮ ಭಾರತದ ವಿಜ್ಞಾನಿ ಜಗದೀಶ್ ಚಂದ್ರ ಬೋಸನವರು ಈ ಸಸ್ಯಗಳಿಗೆ ಕೂಡ, ಈ ಗಿಡ ಮರಗಳಿಗೂ ಕೂಡ ಜೀವವಿದೆ ಅಂತ ಪ್ರತಿಪಾದಿಸಿದವರು, ಸರಿನಾ. ಸೊ ಇದು ನೆನಪಿರಲಿ, ಕೇಳ್ತಾನೆ. ಜಗದೀಶ್ ಚಂದ್ರ ಬೋಸ್ 5th ಸ್ಟ್ಯಾಂಡರ್ಡು ಅಥವಾ 4th ಸ್ಟ್ಯಾಂಡರ್ಡ್ ಬುಕ್ಕಲ್ಲಿ ಏನೋ ಇದೆ ಅನಿಸುತ್ತೆ, ಇದು ಪರಿಸರ ವಿಜ್ಞಾನ ಬುಕ್ಕಲ್ಲಿ, ಸರಿನಾ, ಅಲ್ಲಿ ಕೊಟ್ಟಿದ್ದಾನೆ. ಸೊ ಇದು ಗೊತ್ತಿರಲಿ ನಿಮಗೆ. ಹಾಗೆ ಈ ಕ್ಲಾಸಿನ ಕೊನೆಯ ಪ್ರಶ್ನೆ ಯಾವುದು ಅಂದರೆ ಪೆನ್ಸಿಲನ್ನು ಕಂಡು ಹಿಡಿದವ್ರು ಯಾರು ಅಂತ ಕೇಳಿದ್ದಾನೆ. ಪೆನ್ಸಿಲನ್ನು ಕಂಡು ಹಿಡಿದವ್ರು ಯಾರು? ವಿಲಿಯಂ ಹಾರ್ವೆ, ಲೂಯಿಸ್ ಪ್ಯಾಸ್ಚರ್, ಅಲೆಕ್ಸಾಂಡರ್ ಫ್ಲೆಮಿಂಗ್ ಮತ್ತು ಪಾಲ್ ಎರ್ಲಿಕ್ ಅಂತ, ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅನ್ನೋರು ಮೊಟ್ಟ ಮೊದಲ ಬಾರಿಗೆ ಈ ಪೆನ್ಸಿಲಿನನ್ನು ಕಂಡುಹಿಡಿದಿದ್ದಾರೆ, ಸರಿನಾ. ಇದೊಂದು ಪೆನ್ಸಿಲ್ ಅನ್ನೋದು ಒಂದು ಔಷಧವಾಗಿದೆ. ಸೊ ಈ ಪೆನ್ಸಿಲ್ ಔಷಧವನ್ನು ಕಂಡುಹಿಡಿದವರು ಯಾರು ಅಂದರೆ ಈ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅನ್ನೋರು. ಹಾಗೆ ರಕ್ತದ ಪರಿಚಲನೆ ಕಂಡುಹಿಡಿದವರು ಯಾರು ಅಂದರೆ ದೇಹದಲ್ಲಿ ನಮ್ಮ ರಕ್ತ ಹಿಂಗೆ ಹಾಗೆ ಓಡಾಡ್ತದೆ, ಟ್ರಾವೆಲ್ ಮಾಡ್ತದೆ, ಬೈಕ್ ತೊಗೊಂಡು ಸುತ್ತಾಡಿ ಬರ್ತದೆ. KTM ಥರ ಇದ್ರೇನೋ, KTM ಬೈಕ್ ಥರ ಫುಲ್ ಸ್ಟಂಟ್ ಮಾಡ್ಕೋತೆಲ್ಲ ಓಡುತ್ತೆ ನಮ್ಮ ದೇಹದಲ್ಲಿ.
ವಿಡಿಯೋದಲ್ಲಿ ಆ ರಕ್ತದ ಪರಿಚಲನೆಯ ಬಗ್ಗೆ ಹೇಳಿದವರು ಯಾರು ಅಂತ ಕೇಳಿದ್ರೆ ಈ ವಿಲಿಯಂ ಹಾರ್ವೆ, ಸರಿನಾ. ಸೊ ಹಾರ್ವೆನವ್ರು ಏನು ಹೇಳ್ತಾರೆ ಅಂದರೆ ಹಾಗೆ ಹರಿದಾಡ್ಕೋತ ಹೋಗ್ತದ ಅಂತ ಹೇಳ್ತಾರೆ. ಸೊ ನೆನ್ಪಿಟ್ಕೊಳ್ಳೋಕೆ ಹೇಳ್ತಾ ಇದ್ದೀನಿ, ಹಾರ್ವೆ ಅಂದರೆ ಹಿಂಗೆ ಹರಿದಾಡ್ಕೋತ ಹೋಗ್ತದೆ ಯಾವುದು ರಕ್ತ. ಸೊ ರಕ್ತದ ಪರಿಚಲನೆಯ ಬಗ್ಗೆ ಹೇಳಿದವರು ಯಾರು ಅಂದರೆ ವಿಲಿಯಂ ಹಾರ್ವೆನವರು, ಸರಿನಾ. ಇದು ಗೊತ್ತಿರಲಿ ನಿಮಗೆ ಕೇಳ್ತಾನೆ. ಹಾಗೆ ರೇಬಿಸ್ ಬಗ್ಗೆ ಲೂಯಿಸ್ ಪ್ಯಾಸ್ಚರ್ ಬರ್ತಾರೆ, ಸರಿನಾ. ಈ ರೇಬಿಸ್ ಏನಿದೆ ಅಲ್ವಾ, ಈ ರೇಬಿಸ್ ರೋಗ ಕಂಡುಹಿಡಿದವರು ಯಾರು, ಇಲ್ಲಿ ಲೂಯಿಸ್ ಪ್ಯಾಸ್ಚರ್ ಅನ್ನೋರು ರೇಬಿಸ್ ರೋಗವನ್ನು ಕಂಡು ಹಿಡಿದಿದ್ದಾರೆ. ಸರಿ, ನೀವೆಲ್ಲವೂ ಕೂಡ ಕೇಳ್ತಾನೆ, ನಿಮಗೆ ನೆನ್ಪಿಟ್ಕೊಳ್ಳಿ. ಸೊ ಇದಾಗಿತ್ತು ಇಲ್ಲಿಯವರೆಗೆ ಅಗ್ನಿವೀರ್ ಪರೀಕ್ಷೆಯ ಪ್ರಮುಖ ಪ್ರಶ್ನೆಗಳ ಎಕ್ಸ್ಪ್ಲನೇಷನ್. ಆ್ಯಕ್ಚುಲಾಗಿ ನಾನು ಮ್ಯಾಥ್ಸ್ ಕ್ಲಾಸ್ ಮಾಡ್ತೀನಿ ಅಂತ ಹೇಳಿದೆ, ಬಟ್ ಮ್ಯಾಥ್ಸ್ ಕ್ಲಾಸು ಏನಂದರೆ ಇವಾಗ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಇದಕ್ಕೆ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ 1 ಅವರ್ಗಿಂತ ಜಾಸ್ತಿ ಆದರೆ ಅದು ವೀಡಿಯೋ ಅಪ್ಲೋಡಿಂಗ್ ಏನು ತೊಗೊಳುತ್ತೆ ಗೊತ್ತಾ. ಸೊ ಅದು GB ಹೋಗಿಬಿಡುತ್ತೆ. ಸೊ ಅದಕ್ಕೆ ಅಪ್ಲೋಡಿಂಗ್ ಟೈಮ್ ಸ್ವಲ್ಪ ಜಾಸ್ತಿ ಆಗ್ತದೆ. ಇನ್ನೊಂದು ಏನಂದರೆ 1 ಅವರ್ಗಿಂತ ಜಾಸ್ತಿ ಟೈಮ್ ತೊಗೊಳುತ್ತೆ. ವಿಡಿಯೋ ಮಾಡೋದೇ, ರೆಕಾರ್ಡ್ ಮಾಡಿರೋದೇ 1 ಅವರ್ಗಿಂತ ಒಂದು 5 ನಿಮಿಷ 10 ನಿಮಿಷ ಆದರೆ ಓಕೆ, ಬಟ್ ಜಾಸ್ತಿ ಆದರೆ ಅದನ್ನೇ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಜಾಸ್ತಿ ತೊಗೊಳುತ್ತೆ ಅಂತ ನಾನು 1 ಅವರ್ ಒಳಗಡೆ ವೀಡಿಯೋ ಮಾಡೋದು, ಸರಿಯಾ. ಸೊ ಏನು ಇದನ್ನು ತಿಳ್ಕೊಬೇಡಿ. ಬಟ್ ಆ 10 ಪ್ರಶ್ನೆಗಳು, ಸೊ ಆ 10 ಮೇಜರ್ ಪ್ರಶ್ನೆಗಳೇನಿದಾವಲ್ವಾ, ಸೊ ಆ ಪ್ರಶ್ನೆಗಳನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ, ಇವತ್ತೇ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಇಷ್ಟು ಹೇಳ್ತಾ ವೀಡಿಯೋನ ಏನು ಮಾಡ್ತಾ ಇದ್ದೀನಿ. ಸೊ ಇಲ್ಲಿವರೆಗೂ ವೀಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವೀಡಿಯೋ ನೋಡಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.